ನಮಸ್ಕಾರ. ಮಧ್ಯಾಹ್ನದ ಶುಭಾಶಯಗಳು. ಮಾತಿಗೆ ಮಸಾಲೆ ಬೆರೆಸಿ ಪ್ರೀತಿಯ ಒಗ್ಗರಣೆ ಹಾಕಿ ರುಚಿಗೆ ತಕ್ಕಷ್ಟು ತರಲೆ ಮಾಡ್ತಾ ದಾಂಪತ್ಯದ ಸಿಹಿ ಬಡಿಸೋದೆ ಕಪಲ್ಸ್ ಕಿಚನ್. ಇದು ಮನಸ್ಸಿಗೂ ಹೊಟ್ಟೆ ತುಂಬಿಸೋ ಶೋ ಕಣ್ರಿ. ಸ್ವಸ್ತಿಕ್ಸ್ ಗೆ ಅರ್ಪಿಸುವ ಕಪಲ್ಸ್ ಕಿಚನ್ ಕೋಪಾಡ್ ಬೈ ಪ್ರಿಲ್ ಡಿಶ್ ವಾಶ್ ಲಿಕ್ವಿಡ್ ಆರೋಗ್ಯ ಮಿಲ್ಕ್ ಕಿಚನ್ ಪಾರ್ಟ್ನರ್ ಟಿಟಿಕೆ ಪ್ರೆಸ್ಟೀಜ್ ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಸಮಸ್ತ ಕರುನಾಡಿಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಲಕ್ಷ್ಮಿ ಎಲ್ಲರ ಮನೆಗೂ ಮನಸ್ಸಿಗೂ ಒಳ್ಳೆದನ್ನ ಮಾಡ್ಲಿ, ಎಲ್ರ ಮನೆಯಲ್ಲೂ ಸಂಪತ್ತು ಆರೋಗ್ಯ ಡಬ್ಬಲ್ ಆಗ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋಣ. ನಮ್ಮ ಕಪಲ್ಸ್ ಕಿಚನ್ ಅಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಸಂಚಿಕೆ ಮಾಡ್ತಾ ಇದೀವಿ. ಇವತ್ತು ಮತ್ತೆ ನಾಳೆ ನಿಮ್ಗೆ ಪ್ರೀತಿಯ ಮಾತುಕತೆ ಜೊತೆಗೆ ಹಬ್ಬದ ಊಟ ಇರುತ್ತೆ. ಇವತ್ತಿನ ನಮ್ಮ ಕಪಲ್ಸ್ ನ ವೆಲ್ಕಮ್ ಮಾಡುವಂತ ಸಮಯ. ಟೆಲಿಫೋನ್ ಗೆಳತಿ ಅಂತ ಶುರುವಾದ ಇವರ ಪ್ರೇಮ ಕವಿತೆ ಈ ಜೋಡಿನ ಒಂದ್ ಮಾಡುತ್ತೆ. ಹುಡುಗಿ ಕ್ಯೂಟು, ಹುಡುಗ ಬ್ರೈಟ್, ಟೋಟಲಿ ಶಾನೆ ಟಾಪ್ ಆಗಿರೋ ಜೋಡಿ ಇವ್ರದ್ದು. ಸ್ಯಾಂಡಲ್ವುಡ್ ನ ಮೋಸ್ಟ್ ಯಂಗ್ ಅಂಡ್ ಎನರ್ಜೆಟಿಕ್ ಕಪಲ್ಸ್. ಲೆಟ್ಸ್ ವೆಲ್ಕಮ್ ಸಿದ್ದು ಮುಲಿಮನಿ ಮತ್ತು ಪ್ರಿಯಾ ಆಚಾರ್ ಅವರು. ಅಯ್ಯೋ ಅದು ಯಾಕಂಗಾಡಿ ನಾ ಸರಿ ಕೇಳಿ. ಈಗ ವೆಲ್ಕಮ್ ಇಬ್ರಿಗೂ. ಹೇಗಿದ್ದೀರಾ? ಎಸ್ ಫೈನ್. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೊದಲನೇದಾಗಿ ಥ್ಯಾಂಕ್ ಯು ಸರ್, ನಿಮ್ಗೂ ನವ ಅಷ್ಟೇ. ದಂಪತಿಗಳಿಗೆ, ನಮ್ಮ ಜಿ ಕುಟುಂಬದ ನವ ದಂಪತಿಗಳು ನೀವು. ಸೊ ಹಬ್ಬದ ದಿನ ಬಂದಿದ್ದೀರಾ. ಲಕ್ಷ್ಮಿಯ ಆಶೀರ್ವಾದ ತಗೊಂಡು ಕಾರ್ಯಕ್ರಮ ಶುರು ಮಾಡೋಣ. ಸರಿ. ನೀನು ಲಕ್ಷ್ಮಿ ಬಂದಂಗೆ ಬಂದಿದ್ಯಮ್ಮ ಶೋಗೆ. ನೀನೇ ದೀಪ ಬೆಳಗು, ಆರತಿ ಮಾಡು. ಸಿಹಿ ತಿಂತ ಸಿಹಿಯಾಗಿ ಮಾತಾಡ್ತಾ ಕುತ್ಕೊಳ್ಳೋಣ ಬನ್ನಿ. ಹಬ್ಬ ಅಂತಂದ್ರೆ ಒಂದು ಖುಷಿ ವಾತಾವರಣ. ನಿಮ್ಮನೇಲಿ ವರಮಹಾಲಕ್ಷ್ಮಿ ಹೇಗೆ ಆಚರಿಸ್ತಾ ಇದೀವಿ ನೀವೆಲ್ಲ? ವರಮಹಾಲಕ್ಷ್ಮಿ ಹಬ್ಬ ನಮ್ಮನೇಲಿ ಆಕ್ಚುಲಿ ಆಚರಿಸೋದಿಲ್ಲ. ಗೌರಿ ಹಬ್ಬ ಆಚರಿಸ್ತೀವಿ. ವರಮಹಾಲಕ್ಷ್ಮಿ ಹಬ್ಬ ಸಿದ್ದು ಮನೆ ಕಡೆ ಆಚರಿಸ್ತಾರೆ. ತುಂಬಾ ಚೆನ್ನಾಗಿ ನಾನು ನೋಡಿದೀನಿ. ಆದ್ರೆ ಇವಾಗ ಜೊತೆಗೆ ಸೇರ್ಕೊಂಡು ಆಚರಿಸ್ತೀವಿ. ಈ ಮುದ್ದಾದ ಜೋಡಿ ಶುರುವಾದಂತ ಮುದ್ದಾದ ಲವ್ ಸ್ಟೋರಿ ಎಲ್ಲಿ, ಹೇಗೆ? ಸುಮಾರು ಜನ ನಾವಿಬ್ರು ಜಿ ಕನ್ನಡದಲ್ಲಿ ಪರಿಚಯ ಆಗಿ ಇಲ್ಲಿ ಶೋ ಮಾಡ್ಬೇಕಾದ್ರೆ ಐ ಥಿಂಕ್ ಪ್ರೀತಿ ಆಯ್ತು ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಜಿ ಕನ್ನಡದಿಂದ ನಮ್ಮ ಸ್ನೇಹ ಶುರುವಾಯ್ತು. ಇಬ್ರು ಒಟ್ಟಿಗೆ ಒಂದು ಶೋ ಮಾಡ್ತಾ ಇದ್ವಿ, ಡಾನ್ಸ್ ಕರ್ನಾಟಕ ಡಾನ್ಸ್ ಅಂತ. ಇವಳು ಕೂಡ ಕಂಟೆಸ್ಟೆಂಟ್ ಆಗಿದ್ಲು, ನಾನು ಕಂಟೆಸ್ಟೆಂಟ್ ಆಗಿದ್ದೆ. ಬಟ್ ಆಕ್ಚುಲಿ ಇವ್ನು ಫಸ್ಟ್ ಮಾತಾಡಿರೋದೇ ಅಮ್ಮನ ಹತ್ರ. ನನ್ನ ಹತ್ರ ಮಾತಾಡಿಲ್ಲ. ಅಮ್ಮನ ಹತ್ರ ಯೂಶಲಿ ಕುತ್ಕೊಂಡು ಮಾತಾಡ್ತಾ ಬ್ರೇಕ್ ಟೈಮ್ಸ್ ಅಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡ್ತಿದ್ರು ಇಬ್ರು. ಇವಳು ಏರಿಯಲ್ ಆಕ್ಸ್ ಈಸಿಯಾಗಿ ಮಾಡ್ಬಿಡ್ತಿದ್ಲು. ಅಲ್ಲಿ ಪಲ್ಟಿ ಹೊಡಿಯೋದು, ಅಲ್ಲಿ ಜಾರ್ಕೊಂಡ್ಬಿಡೋದು. ಭಯ ಆಗ್ತಾ ಇರಲಿಲ್ಲ ನಿಂಗೆ ಹೈಟ್ಸ್ ಅಂದ್ರೆ? ಅಂದ್ರೆ ನಂಗೆ ಒಂಥರ ಅಡ್ವೆಂಚರಸ್ ಆಗಿರ್ತಿತ್ತು. ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೆ ನಾನು. ಜಾ ಡ್ರಾಪಿಂಗ್ ಮೂಮೆಂಟ್ ತುಂಬಾ ಇತ್ತು ಇವಳು ಡ್ಯಾನ್ಸ್ ಮಾಡ್ಬೇಕಾರೆ. ಅವಾಗ ನನ್ನ ಹಾರ್ಟ್ ಕೂಡ ಹಂಗೆ ಜಾರ್ ಬಿಡುತ್ತೆ ಅನ್ಸುತ್ತೆ. ಹಂಗ್ ಶುರುವಾಗಿದ್ದು ಪರಿಚಯ ಸ್ನೇಹ ಎಲ್ಲ. ಆದ್ರೆ ಕೋಇನ್ಸಿಡೆನ್ಸ್ ಅನ್ಸುತ್ತೆ, ನಮ್ಗೊಂದು ಸಿನಿಮಾ ಬರುತ್ತೆ ಧಮಾಕ ಅಂತ. ಸೊ ಧಮಾಕದಲ್ಲಿ ಶಿವರಾಜ್ ಕೇರ್ಪೇಟೆ ಅವರು ಲೀಡ್ ಅಲ್ಲಿ ಇದ್ದಾರೆ, ನಾನು ಸೆಕೆಂಡ್ ಲೀಡ್ ಆಗಿ ಮಾಡಿದ್ದೀನಿ. ಸೊ ನನ್ ಪೇರ್ ಯಾರು ಅಂತ ಕೇಳಿದಾಗ ಕತೆ ಹೇಳದ್ಮೇಲೆ ಪ್ರಿಯಾ ಅಂತ ಹೇಳಿದ್ರು. ಸೊ ಐ ವಾಸ್ ಲೈಕ್ ಶ್ಯೂರ್, ಪಕ್ಕ ಇದು ಚೆನ್ನಾಗಿ ಬರುತ್ತೆ, ಯಾಕಂದ್ರೆ ಪ್ರಿಯಾ ಆಕ್ಟ್ ಮಾಡ್ತಾಳೆ. ಆ ಒಂದು ಎಕ್ಸೈಟ್ಮೆಂಟ್ ಇತ್ತು. ಬಟ್ ಆದ್ರೆ ಶೂಟಿಂಗ್ ಸೆಟ್ ಅಲ್ಲಿ ಮೀಟ್ ಆದಾಗ ಅದ್ ಬೇರೆ ತರನೇ ಟರ್ನ್ ಆಯ್ತು. ಅದ್ ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ ನಾ ಫಸ್ಟ್ ಶೂಟ್ ಅಲ್ಲಿ ಆಕ್ಟ್ ಮಾಡಿದ ಒಟ್ಟಿಗೆ ಬ್ರೇಕಪ್ ಸೀನ್. ಅದನ್ನ ಮಾತಾಡೋಣ. ಈಗ ನಿಮ್ಮಿಬ್ರಲ್ಲಿ ಯಾರು ಫಸ್ಟ್ ಅಡಿಗೆ ಮಾಡ್ತೀರಾ? ನಾನ್ ತುಂಬಾ ಮಾಡ್ಕೊಟ್ಟಿದ್ದೀನಿ ಅವಳಿಗೆ. ಅಂದ್ರೆ ಮನೇಲಿ ಯಾವಾಗ್ಲೂ ಏನೋ ಬೇಕು ಅಂದ್ರೆ ಫಸ್ಟ್ ನಾನೇ ಅಡಿಗೆ ಮಾಡ್ಕೊಡೋದು ಇವಳಿಗೆ. ಸೊ ನಾನು ಯಾವಾಗ್ಲೂ ಮಾಡ್ತಿದ್ನಲ್ಲ, ಇವತ್ತು ಮಾಡ್ತೀಯಾ ಅಂತ ಕೇಳಿದೆ. ಬಟ್ ಓಕೆ, ನಾನು ಖಂಡಿತ ಮಾಡ್ತೀನಿ. ಚಲೋ, ಎಸ್ ಅಣ್ಣ, ನಮ್ಮ ಅಡ್ಡದ ಸ್ಪೆಷಲ್. ಓಕೆ. ಈಗ ಹಬ್ಬದ ದಿನ ನೀನ್ ಏನ್ ಮಾಡಕ್ ಪ್ರಿಪೇರ್ ಆಗಿದ್ಯಪ್ಪ? ಸೌತಿ ಬೀಜದ ಪಾಯಸ ಮಾಡಕತ್ತೀನಿ ನೋಡ್ರಿ. ನೋಡ್ರಿಪ್ಪ, ಸೌತಿ ಬೀಜದ ಪಾಯಸ ಮಾಡಕತ್ತ ನಮ್ಮ ಹುಡುಗ. ಸೌತೆ ಬೀಜದ ಪಾಯಸ ಮಾಡೋದಕ್ಕೆ ನಿಮಗೆ ಚಿರೋಟಿ ರವೆ ಬೇಕು, ಮೈದಾ ಹಿಟ್ಟು ಬೇಕು, ಸ್ವಲ್ಪ ಗಸಗಸೆ, ಬಾದಾಮಿ, ಪಿಸ್ತಾ, ಗೋಡಂಬಿ, ಏಲಕ್ಕಿ, ತುಪ್ಪ, ತುರಿದ ಒಣ ಕೊಬ್ಬರಿ, ಆಮೇಲೆ ಬೆಲ್ಲ. ಫಸ್ಟ್ ಗೆ ನಾವು ಚಿರೋಟಿ ರವೆ ಸ್ವಲ್ಪ ತಗೊಂಡು, ಸ್ವಲ್ಪ ಮೈದಾ ತಗೊಂಡು ಅದರದೊಂದು ಹಿಟ್ ಮಾಡ್ಕೋಬೇಕು. ಗೋಧಿ ಹಿಟ್ಟು ನಾವ್ ಇವಾಗ ಚಪಾತಿಗೆ ನಾದ್ತೀವಲ್ಲ, ಅದಕ್ಕಿಂತ ಸ್ವಲ್ಪ ಹದ ಬರೋದು ನಾದ್ಬೇಕು. ಹಿಟ್ಟನ್ನ ಮಾಡಾದ್ಮೇಲೆ
ಅದಾದ್ಮೇಲೆ ಈ ತರ ಸ್ವಲ್ಪ ಹಿಟ್ಟನ್ನ ತಗೊಂಡು ಉದ್ದಕ್ಕೆ ನಾವು ಹಿಂಗ್ ಮಾಡ್ಕೋಬೇಕಾಗತ್ತೆ. ತುದಿನ ಸ್ವಲ್ಪ ಇನ್ನ ತೆಳು ಮಾಡ್ಕೋಬೇಕಾಗತ್ತೆ. ಮಾಡ್ಕೊಂಡು ಮಾತಾಡ್ಕೊಂಡು ಒಂದ್ ಚಿಕ್ಕದಾಗಿ ಹಿಂಗ ಅನ್ಕೊಂಡು ಕುತ್ಕೊಳ್ಳೋದು. ಏನ್ ಗುರು ಇದು ಈ ಪ್ರೊಸೆಸ್ಗೆ ಕಟ್ಟಿಯೋದು ಅಂತ ಹೇಳ್ತಾರ್ರಿ. ಈ ಕಟ್ಟಿಯೋದ್ ನಾವ್ ಹಿಂಗ್ ಕುಂತ್ರ ಮುಂದಿನ ವರಮಹಾಲಕ್ಷ್ಮಿಗೆ ತುಂಬಿಸಿರ್ತೀವಿ ಆ ಡಬ್ಬಿನ. ಈ ಪ್ರಾಬ್ಲಮ್ ಆಕಿತ್ತು ಅಂತ ನನಗ ಖರೇನ ಗೊತ್ತಿತ್ರಿ. ಅದಕ್ಕ ಮನಿ ಅಂತರನ ನಮ್ಮವ್ವ ಸೌತಿ ಬೀಜ ಕಟ್ಟದ 4 ದಿವಸದ ಮುಂಚೆನ ಒಣಗ್ ಸಿಕ್ತಾರ ಸ್ಯಾಲ್ರಿ. ಅಯ್ಯೋ ಹಂಗೆ ಪಾಯಸನೇ ತರ್ಬೋದಿತ್ತಲ್ಲಪ್ಪ. ಪಾಯಸ ತಂದ್ಬಿಟ್ಟಿದ್ರಿ, ಇಲ್ಲಿ ಅಡಿಗೆ ಮಾಡೋರು ಯಾರು ಅಂತೇಳಿ. ಹೌದಾ? ಅಲ್ಲಿ ಶಾಣೆ ಇದೀನಿ ನೋಡಿ ನಿನ್ಪ ನೀನ. ಏನ್ ಹಿಂಗಾಗುತ್ತೆ ಇದು ಮ್ಯಾಟ್ರು? ಏನ್ ಸಖತ್ತಾಗಿದೆ ಗುರು. ಸೋಮ್ ತರನೇ ಇದೆ. ಆಮೇಲೆ ಎಷ್ಟು ಗಟ್ಟಿಗಾಗಿದೆ. ಒಣಗಿಸ್ತಾರ ಇದು? ಏನ್ ಕಥೆ ಇದು? ಅಣ್ಣ ಇದೊಂದು 4 ದಿನ ಒಣಗಿಸ್ತಾರೆ, ಬಿಸಿಲಲ್ಲಿ ಒಣಗಿಸ್ತಾರೆ, ನೆರಳಲ್ಲೂ ಒಣಗುತ್ತೆ. ಅಣ್ಣ ಇವಾಗ ಏನಂದ್ರೆ ಇವಾಗ ಸೌದೆ ಬೀಜದ ಪಾಯಸ ಮಾಡ್ಬೇಕಾದ್ರೆ ಇದನ್ ಮಾಡಕ್ಕೆ ಇಷ್ಟೊತ್ತಾಯ್ತಲ್ಲಪ್ಪ, ಇನ್ನು ಪಾಯಸ ಮಾಡಕ್ಕೆ ಎಷ್ಟೊತ್ತು ಅಂತ ಜನ ಪ್ರಶ್ನೆ ಕೇಳ್ಬೋದು. ಆದ್ರೆ ಸೌದೆ ಬೀಜದ ಪಾಯಸ ಸಖತ್ ಫಾಸ್ಟ್ ಆಗುತ್ತೆ, ಇನ್ಸ್ಟೆಂಟ್ ಅಂತ ಹೇಳ್ಬೋದು. ಕಾತರದಿಂದ ಕಾಯ್ತಾ ಇದೀನಿ ನಾನು, ಯಾಕಂದ್ರೆ ಈ ತರದೊಂದು ಸ್ವೀಟ್ ತಿನ್ಬೇಕು ಅಂತ ನನಗೆ ಆಸೆ. ಅಣ್ಣ ಮೊದಲಿಗೆ ನಾವೇನ್ ಮಾಡ್ಬೇಕಂದ್ರೆ ಸ್ವಲ್ಪ ಗಸಗಸನ ಹುರ್ಕೊಂಡು ಮಿಕ್ಸರ್ ಪೌಡರ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಓಕೆ, ಅದಕ್ಕೆ ಪ್ಯಾನ್ ಬೇಕು. ಒಂದ್ ನಿಮಿಷ ಗಸಗಸನ ಹಾಗೆ ಹುರ್ಕೊಂಡ್ಬಿಡ್ತೀನಿ. ಓಕೆ, ಲವ್ವೇ ಶುರು ಆಗಿರ್ಲಿಲ್ಲ, ಡೈರೆಕ್ಟ್ ಆದ್ರೆ ಬ್ರೇಕಪ್ ಆಗ್ಬಿಟ್ಟಿತ್ತು. ಸೊ ಫಸ್ಟ್ ಗೆ ಬ್ರೇಕಪ್ ಸೀನ್ ಇತ್ತು, ಸೀರಿಯಸ್ ಸೀನ್ ಆಕ್ಟ್ ಮಾಡ್ತಾ ಇದೀವಿ. ಇವಳು ಕಿಸ ಅಂತ ನಗ್ತಾ ಇದ್ದಾಳೆ, ನನ್ ನೋಡ್ಬಿಟ್ಟು ನಗ್ತಾ ಇದ್ದಾಳೆ. ನಂಗೆ ಅರ್ಥನೇ ಆಗ್ತಿಲ್ಲ ಯಾಕೆ ಇವಳನ್ನ ನೋಡ್ಬಿಟ್ಟು ಹಿಂಗ್ ಸ್ಮೈಲ್ ಮಾಡ್ತಿಲ್ಲ ಅಂತ. ಏನೋ ಒಂಥರ ನಗು, ಅದೆಲ್ಲೂ ನನ್ಗೆ ಇದುವರೆಗೂ ಎಕ್ಸ್ಪೀರಿಯನ್ಸ್ ಆಗದಿರೋಂಥ ನಗು, ಒಂಥರ ಫೀಲಿಂಗ್ಸು. ಅದ್ ಯಾಕೆ ಆತರ ಆಗ್ತಿದೆ ಅಂತ ಗೊತ್ತಿಲ್ಲ. ಇವಳು ಮಾತ್ರ ಒಂಥರ ಬೇರೆ ತರ ನಗ್ತಾ ಇದ್ಲು, ಅಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ಲು. ಸೊ ಸ್ವಲ್ಪ ಡೈವರ್ಟ್ ಆಗ್ತಿದೆ ಸೀನಿಂದ, ಬಟ್ ಆದ್ರೂ ಆ ಸೀನ್ ಅದ್ಭುತವಾಗಿ ಮಾಡಬೇಕು ಅಂತ ಇಲ್ಲ ಇದು ನಾವು ಸೀನ್ ಆಕ್ಟ್ ಮಾಡ್ತಿರೋದು ಯಾಕೆ ಹಿಂಗಾಗ್ತಿದೆ ಅನ್ಕೊಂಡು ಆ ಸೀನ್ ಚೆನ್ನಾಗಿ ಆಕ್ಟ್ ಮಾಡಿದ್ವಿ. ಸೀನ್ ತುಂಬಾ ಚೆನ್ನಾಗೂ ಬಂತು. ಬಟ್ ಅವತ್ತಿನ ದಿನ ಇವಳು ಸೀನ್ ಇಲ್ಲ ಅಂದ್ರೂ ನನ್ ಸೀನ್ ನಡಿಬೇಕಾದ್ರೆ ಬಂದು ಕುತ್ಕೊಂಡು ನೋಡೋದೆಲ್ಲ ಮಾಡ್ತಾ ಇದ್ಲು. ಯಾಕೆ ಆ ತರ ಮಾಡ್ತಾ ಇದ್ದಮ್ಮ? ಅಂದ್ರೆ ಇಲ್ಲ ಸರ್, ಇಬ್ರೇ ಆರ್ಟಿಸ್ಟ್ ಇದ್ವಿ. ಸೊ ಏನೋ ಇಂಟ್ರೆಸ್ಟಿಂಗ್ ಅನ್ಸ್ತಿತ್ತು. ಆಮೇಲೆ ಒಂದ್ ಪಾರ್ಕ್ ಅಲ್ಲಿ ಅಲ್ಲೇನ್ ಸೀನ್ ಆಗ್ತಿದೆ ಅಲ್ಲಷ್ಟೇ ಕೇಳೋಂಗ್ ಇವ್ನು ಮಾತಾಡ್ತಿರ್ಲಿಲ್ಲ. ಡೈಲಾಗ್ ಇಡೀ ಪಾರ್ಕಿಗೆ ಕೇಳೋಂಗ್ ಕೂಗಿದ್ರೆ ಎಲ್ರು ಬಂದು ಅಲ್ಲಾಗ ನಿಂತ್ಕೋತಾರೆ. ನಾವು ಅಮ್ಮನೋ ಅದಕ್ಕೆ ಹಂಗೆ ಹುಡುಗ ಎಲ್ರಿಗೂ ಅಲ್ಲಮ್ಮ, ಅದು ಸಿಗ್ನಲ್ ನಿನ್ನ ಕೇಳಿಸ್ಲಿ. ಬಟ್ ಆದ್ರೆ ಒಂದ್ ಟೈಮಲ್ಲಿ ಆಕ್ಟ್ ಮಾಡ್ತಾ ಹಿಂಗ್ ನೋಡ್ದೆ, ಅಮ್ಮ ಮಗಳು ಇಬ್ರು ನೋಡ್ತಾ ಇದ್ರು. ಅಂತ ಸ್ವಲ್ಪ ಇನ್ನ ಜೋಶ್ ಬಂದು ಸ್ವಲ್ಪ ಚೆನ್ನಾಗಿ ಆಕ್ಟ್ ಮಾಡಿದೆ. ಆಕ್ಚುಲಿ ಅದೇ ಟೇಕ್ ಓಕೆ ಆಗಿದ್ದು. ಅಣ್ಣ ಇದು ಆಕ್ಚುಲಿ ಆಗಿದೆ. ಓಕೆ, ಗಸಗಸೆ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇದನ್ನ ಚಿಕ್ಕ ಮಿಶ್ರಣ ಮಾಡ್ಕೊಳ್ತೀನಿ ಅಣ್ಣ. ಓಕೆ, ಎಸ್ ಪ್ಲೀಸ್. ಓಕೆ, ಇವಾಗ ಗಸಗಸೆನ ನೀನು ರುಬ್ಕೊಂಡಿದ್ದಾಯ್ತು. ಈಗ ನಾವು ಪಾಯಸ ಕರೆಕ್ಟ್ ಆಗಿ ಇವಾಗ ಶುರು ಮಾಡ್ತಾ ಇದೀವಿ. ಓಕೆ, ಫೈನ್. ಸೊ ಮೊದಲಿಗೆ ನಾವು ಇದಕ್ಕೆ ಸ್ವಲ್ಪ ನೀರು ಬೇಕಣ್ಣ. ಓಕೆ, ಐ ಥಿಂಕ್ ಇವಾಗ ಒಂದು ಬೌಲ್ ಇದೆ ಅಲ್ವಾ, ಸೊ ಇದ್ರಷ್ಟು ನೀರು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಅಲ್ಲ, ಅದ್ ನೀರು ಅಲ್ಲಿ ಮಿಕ್ಸ್ ಅದೆಲ್ಲ ಬಿಟ್ಕೊಂಡ್ಬಿಡೋದು ತಿರ್ಗಾ ಎಲ್ಲ ಹಂಗೇನಾಗಲ್ವಾ? ಹಂಗೇನಿಲ್ಲ ಅಣ್ಣ, ಹಂಗೆ ಇರುತ್ತೆ ಹಂಗೆ ಇರುತ್ತೆ. ಓ, ಸ್ವಲ್ಪ ನೀರು ಕುದಿ ಬರ್ಲಿ ಅಣ್ಣ, ವೇಟ್ ಮಾಡೋಣ. ದೆನ್ ಸ್ಟೋರಿ ಪ್ಲೇಸ್. ಸೊ ಸೆಕೆಂಡ್ ಡೇ ಶೂಟ್ ಏನಿತ್ತು ಅಣ್ಣ, ಬಿಡದಿಯಲ್ಲಿ ಇತ್ತು, ಕೆರೆ ಹತ್ರ ಇತ್ತು. ಫಸ್ಟ್ ಶಾಟ್ ಕೆರೆ ಮೇಲೆ ಏರಿ ಮೇಲೆ ಇತ್ತು. 7 ಗಂಟೆಗೆ ಫಸ್ಟ್ ಶಾಟ್ ಅಂತ ಹೇಳ್ಬಿಟ್ಟಿದ್ರಿ ಇಬ್ಬರಿಗೂ. ಸೊ ಆಯ್ತು, ಬಟ್ ಬಿಡದಿ ಅಂದ ತಕ್ಷಣ ನಾವು 5:30 ಹಂಗ್ ಟ್ರಾವೆಲ್ ಮಾಡ್ಬೇಕಿತ್ತು. 5:30 ಎದ್ದು ಹೊರಡ್ಬೇಕಿತ್ತು. ನನಗೆ 5:30 ಇತ್ತು, ಯಾಕಂದ್ರೆ ಒಬ್ಬನೇ ಹೊಡ್ತಿದ್ನಲ್ಲ. ಸೊ ಡೈರೆಕ್ಟ್ ಡ್ರಾಪ್ ಮಾಡಿದ್ರೆ ಪಿಕಪ್ ಮಾಡೋಣ ಅಂತ ಫಿಕ್ಸ್ ಆದ. ಇಲ್ಲ, ಪಿಕಪ್ ನಾನ್ ಫಿಕ್ಸ್ ಆಗಿಲ್ಲ. ಐ ಥಿಂಕ್ ಇದು ತಿರ್ಗಾ ಅವ್ರ ಅಮ್ಮನೇ ಫಿಕ್ಸ್ ಆದ್ರ, ಡೈರೆಕ್ಟ್ ಫಿಕ್ಸ್ ಆಗ್ಬಿಟ್ಟಿದ್ರು. ಡೈರೆಕ್ಟರ್ ಲಕ್ಷ್ಮೀ ರಮೇಶ್ ಅವರು ಯಾವ ಕಾರಣಕ್ಕೆ ಆತರ ಅನ್ಸ್ತೋ, ಮೊದಲನೇ ದಿನ ಶೂಟ್ ನೋಡಿ ಆತರ ಅನಿಸ್ತೋ, ಏನ್ ಕತೆನ ಗೊತ್ತಿಲ್ಲ. ಸಿದವ್ರೆ ಬೇಜಾರ್ ಮಾಡ್ಕೊಳ್ಳೋದು ಒಂದ್ ಹೆಲ್ಪ್ ಆಗುತ್ತಾ, ತುಂಬಾ ಕ್ರಿಟಿಕಲ್ ಇದೆ, ಬೆಳಗ್ಗೆ ಗಾಡಿಗಳು ಪ್ರಾಬ್ಲಮ್ ಆಗ್ಬಿಟ್ಟಿದೆ, ನೀವು ಬರ್ತಾ ಹಂಗೆ ಪ್ರಿಯನ್ ಪಿಕ್ ಮಾಡ್ಕೊಂಡ್ ಬರ್ಬೋದಾ ಅಂತ. ನಾನು ಇರೋದು ನಾಗರಿಬಾಬು, ಇವಳು ಇರೋದು ಚಿಕ್ಕಲ್ ಚಂದ್ರ, ನಾವು ಹೋಗ್ಬೇಕಾಗಿರೋದು ಬಿಡದಿ. ಸೊ ನಾನು ಚಿಕ್ಕಲ್ ಚಂದ್ರಗ್ ಬಂದು ಇವಳನ್ನ ಪಿಕ್ ಮಾಡ್ಕೊಂಡು ಬಿಡದಿಗೆ ಹೋದೆ. ಸೊ ಬೆಳಗ್ಗೆ ನಾನು ಇವಳು ಪಿಕ್ ಮಾಡ್ಬೇಕಿತ್ತಲ್ಲ, ನಾನು ಲೇಟ್ ಆದ್ರೂ ಪರವಾಗಿಲ್ಲ, ಇನ್ನೊಬ್ರು ಲೇಟ್ ಮಾಡಿಸ್ಬಾರ್ದು ಅಂತ ಬೇಗನೆ ಎದ್ದು. ತುಂಬಾ ಲೇಟ್ ಆಯ್ತಿಲ್ಲ ಮಲ್ಕೊಳಪ್ಪ ಅಂದಿರೋ, ಅವ್ರ ಅಮ್ಮ ಹೇಳಿದ್ರು ನೀನ್ ಮಲಗಿರ್ತಾ ಇದ್ದೆ ರಾತ್ರಿ. ಕುದಿ ಬಂದ್ಬಿಟ್ಟಿದೆ. ಕುದಿ ಬಂತಾ? ಓಕೆ, ಮಾಡ್ಕೊಂತೀನಿ. ಕತೆಲು ಕುದಿ ಬಂದಿದೆ, ಇಲ್ಲೂ ಕುದಿ ಬಂದಿದೆ. ಹಾಕಪ್ಪ. ನೀರ್ ಕುದ್ಮೇಲೆ ಸೌದೆ ಬೀಜನ ಆಡ್ ಮಾಡುವಂತ ಸಮಯ. ಸೊ ನಾನು ನೀರ್ ಎಷ್ಟಿದೆ ಅದ್ರ ಪ್ರಮಾಣವಾಗಿ ಸೌದೆ ಬೀಜನ ಆಡ್ ಮಾಡ್ತಾ ಇದ್ದೀನಿ. ಸರಿ, ಇದು ಕುದಿ ಬರೋದಂಗ ಹಂಗೆ ಸ್ಟೋರಿ ಕಂಟಿನ್ಯೂ ಮಾಡಿ. ಕುದಿಲಪ್ಪ, ನಿನ್ ಕತೆ ಭಯಂಕರ ಕುದೀತಾ ಇದೆ. ಆಮೇಲೆ ಏನಾಯ್ತು? ಸರಿನಾ, 7 ಗಂಟೆಗೆ ಲೊಕೇಶನ್ ಇರ್ಬೇಕಂತ ಹೇಳಿದ್ರಲ್ಲ, ನಾವು 6:45 ಇದ್ವಿ. ಏನಾಗ್ಬಿಟ್ಟಿತ್ತು ಅಂದ್ರೆ ನಮ್ಗೆ ಒಂದು ಹೀರೋ ಹೋಂಡಾ ಬೈಕ್ ಕೊಟ್ಟಿದ್ರು. ಲೊಕೇಶನ್ ಶಿಫ್ಟ್ ಅಂದ ತಕ್ಷಣ ನಾವು ಹೀರೋ ಹೋಂಡಾ ಬೈಕಲ್ಲಿ ಹೋಗ್ಬಿಡ್ತಿದ್ವಿ. ಅಮ್ಮ ಕಾಪಿಲ್ ಪ್ಲಾಸ್ ಇಟ್ಕೊಂಡು ನಡ್ಕೊಂಡ್ ಬರೋರ? ಇಲ್ಲ, ಅಮ್ಮನ ಅಲ್ಲೇ ಒಂದ್ ಕಡೆ ಕೂರಿಸ್ಬಿಟ್ಟು ಒಂದ್ ಕಡೆ ಎಲ್ಲೂ ಬರಂಗೇ ಇಲ್ಲ. ಸಾಲ್ಗೆ ಹೊದ್ಕೊಂಡು ಅಲ್ಲೇ ಜಪ ಬುಕ್ ಓದ್ಕೊಂಡ್ ಕೂತ್ಕೊಂಡ್ಬಿಡೋರು. ಸೊ ಅವತ್ತಿನ ದಿವಸ ಶೂಟ್ ಮಾಡ್ತಾ ಅಣ್ಣ ಇವಾಗ ಕುದಿ ಬಂದಿದೆ, ಸ್ವಲ್ಪ ನಾನು ಬೆಲ್ಲ ಹಾಕೊಂಡ್ಬಿಡ್ತೀನಿ. ಓ, ಚೆನ್ನಾಗಿ ನಿನ್ ಕತೆ ಕುದೀತಾನೆ ಇದೆಯಪ್ಪ ಅವಾಗಿಂದ. ಓಕೆ, ಈ ಟೈಮಲ್ಲೇ ಗಸಗಸೆ ಆಡ್ ಮಾಡ್ಬೋದು, ಜೊತೆಗೆ ಬೆಲ್ಲ ಕೂಡ ಆಡ್ ಮಾಡ್ಬೋದು ನೀವು.
ಬೆಲ್ಲ ನೋಡ್ಕೊಂಡು ಆ್ಯಡ್ ಮಾಡಿದ್ರೆ ಬೆಟ್ರು. ಯೂಶಲಿ ಏನಂದ್ರೆ ಅಣ್ಣ 1 ಕಪ್ ಸೌತಿ ಬೀಜಕ್ಕೆ 1 ಕಪ್ಪಿನಷ್ಟು ಬೆಲ್ಲ ಹಾಕ್ತಾರೆ. ಸಕ್ಕರೆ ಜಾಸ್ತಿ ಬೇಕು ಅಂತ ಹೇಳಿದ್ರೆ 1.5 ಕಪ್ಪು. ಶೂಟಿಂಗ್ ಚೆನ್ನಾಗಾಯ್ತಣ್ಣ ಅವತ್ತು. ಸೊ ಬಿಡದಿಯಿಂದ ನಾವು ಹಿಂಗೆ ವಾಪಸ್ ಬೆಂಗಳೂರು ಕಡೆ ಬರ್ತಾ ಸುಮಾರು ಪ್ಯಾಚ್ ವರ್ಕ್ಗಳು ಉಳಿದಿರೋಂಥ ಶಾರ್ಟ್ಗಳನ್ನ ಶೂಟ್ ಮಾಡ್ಕೊಂಡ್ ಬಂದ್ವಿ. ಅಲ್ಲಿ ಲೆಫ್ಟ್ ಸೈಡ್ ಒಂದು ಕನ್ವೆನ್ಷನ್ ಹಾಲ್ ಇತ್ತು ಬಿಡದಿ ಆದ್ಮೇಲೆ. ಸೊ ಅಲ್ಲಿ ನಮ್ದು ಕೆಲವು ಪ್ಯಾಚ್ ಶೂಟ್ಸ್ ಇತ್ತು ಅದೇ ಸಾಂಗ್ದು. ಸೊ ಅವತ್ತು ಇವಳು ಒಂದು ಪ್ರಶ್ನೆ ಕೇಳಿದ್ಲು ನನಗೆ, ಈ ಲೊಕೇಶನ್ ಅಲ್ಲಿ ಶೂಟ್ ಮಾಡ್ತಿದೀವಲ್ವಾ, ಸೊ ನೆಕ್ಸ್ಟ್ ಟೈಮ್ ನಾವು ಈ ದಾರಿಲಿ ಹೋಗುವಾಗ ಇದನ್ನ ನೋಡಿದ್ರೆ ನಮ್ಗೆ ನೆನ್ಪು ಬರುತ್ತಲ್ವಾ, ಈ ತರ ಸಿಚುಯೇಷನ್ ಈ ತರ ಶೂಟ್ ಮಾಡ್ತಾ ಇದ್ವಿ ಅಂತ. ಸರ್ ಈ ತರ ರಿಯಾಕ್ಷನ್ ಕೊಡ್ಲಿಲ್ಲ. ಇಲ್ಲಿಂದ ನಾನು ಆಚೆ ಹೋದ್ಮೇಲೆ ಇಲ್ಲಿ ಹೋದ್ರೆ ನಂಗೆ ನೆನಪೇ ಆಗಲ್ಲ ಈ ತರ ಎಷ್ಟು ಶೂಟ್ ಮಾಡಿದೀನಿ ಅಂತ ಹೇಳ್ಬಿಟ್ಟ. ಶೂಟ್ ಮಾಡಕ್ಕೂ ಈ ಶೂಟ್ ಮಾಡಕ್ ಡಿಫ್ರೆನ್ಸ್ ಇಲ್ವಾ? ಇಲ್ಲ ಹಂಗೇನಿಲ್ಲ, ಸುಮ್ಮನೆ ಇವಳು ಅಷ್ಟು ಕುತೂಹಲವಾಗಿ ಆ ಪ್ರಶ್ನೆ ಕೇಳಿದಾಗ ನಾನು ಅದಕ್ಕೆ ಸ್ವಲ್ಪ ಬೇಕಂತಾನೆ ಹಂಗೆ ಆನ್ಸರ್ ಮಾಡ್ಬಿಟ್ಟೆ. ಮುಖ ಸಡನ್ ಆಗಿ ಸಬ್ಲಾಗೋಯ್ತು ಅಂತ, ಮುಖ ಒಂಥರ ಬೇಜಾರ್ ಮಾಡ್ಕೊಂಡು. ತುಂಬಾ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಗಬಾರ್ದು ಅಂತ ಇರ್ಬೋದು. ಯಾಕಂದ್ರೆ ಅದಕ್ಕಿಂತ ಮುಂಚೆ ಒಂದು ಶಾರ್ಟ್ ಆಕ್ಟ್ ಮಾಡಿದ್ವಿ, ಅದು ಆಕ್ಚುಲಿ ಪೋಸ್ಟ್ ಕೂಡ ಮಾಡಿದ್ವಿ ಇಬ್ರು ನಾವು. ಅದೊಂದ್ಸತಿ ಮಾಡೋಣ. ಖಂಡಿತ, ಪ್ಲೀಸ್ ಪ್ಲೀಸ್. ನನ್ಗ್ಯಾಕೆ ಕಂಡಳು ಅಣ್ಣ ಹಿಂಗ್ ಮಾಡ್ಬೇಕು ಅಣ್ಣ. ಇದು 20 ಟೇಕ್ ಹೋಗ್ಬಿಡ್ತು. 20 ಟೇಕು. ಸೊ ಹಿಂಗ್ ಬರ್ತಾಳೆ, ಹಿಂಗ್ ನೋಡ್ತಾಳೆ, ಹಿಂಗೆ ನಕ್ಬಿಟ್ಟು ಹೋಗ್ಬಿಡೋದು. ನನ್ಗೆ ಗೊತ್ತಾಗ್ತಿಲ್ಲ. ಆಮೇಲೆ ಇಷ್ಟು ನೋಡ್ತಾ ಇದೀವಿ. ಸೊ ಐ ಥಿಂಕ್ ಅವಾಗ್ಲೇ ಕಣ್ಣಸಲಿಗೆ ಆಗಿದೆ ಅಣ್ಣ. ಸ್ವಸ್ತಿಗೆ ಗೀನ ಸ್ವಲ್ಪ ಆ್ಯಡ್ ಮಾಡ್ತೀನಿ. ಸ್ವಲ್ಪ ಗೋಡಂಬಿ ಹುರ್ಕೊಂತ ಇದೀನಿ. ಚೂರು ಮುಚ್ಚನ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಮಾಡ್ಕೊಂಡ್ರೆ ಇನ್ನ ಸೂಪರ್ ಆಗಿರುತ್ತೆ. ಓಕೆ. ಅಣ್ಣ ಇದು ಡ್ರೈ ಫ್ರೂಟ್ಸ್ ಎಲ್ಲ ರೆಡಿ ಇದೆ. ಇದನ್ನ ಬಗ್ಸ್ಕೊಂಡ್ಬಿಡ್ತೀನಿ. ಆಮೇಲೆ ಇವಾಗ ಹುರಿದಿಟ್ಕೊಂಡಿರುವಂತ ಡ್ರೈ ಫ್ರೂಟ್ಸ್ ಕೂಡ ಆಡ್ ಮಾಡ್ತೀನಿ. ಸ್ವಸ್ತಿಗೆ ಗೀನ ಸ್ವಲ್ಪ ಆಡ್ ಮಾಡ್ತೀನಿ. ತುಪ್ಪ ಇದ್ದಷ್ಟು ಈ ಒಂದು ಸ್ವೀಟಿನ ಚೆನ್ನಾಗಿ ರುಚಿಕರವಾಗಿರುತ್ತೆ. ಸ್ವಸ್ತಿಕ್ ಗೀ ಟೇಸ್ಟ್, ಅರೋಮಾ ಮತ್ತೆ ಗ್ರಾನ್ಯುಲೇಷನ್ ರಿಟೆನ್ಷನ್ ಪ್ಯಾಕ್ ಟ್ಯಾಗ್ ಅನ್ನು ಹೊಂದಿರತಕ್ಕಂತ 100ಕ್ಕೆ 100 ಅಸಲಿ ತುಪ್ಪ, ಸ್ವಸ್ತಿಕ್ ತುಪ್ಪ. ಏಲಕ್ಕಿ ಆಡ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ವಿ ಆರ್ ಆಲ್ಮೋಸ್ಟ್ ಡನ್. ಸೌತೆ ಬೀಜದ ಪಾಯಸ ಘಮಘಮ ಅಂತ ವಾಸನೆ ಅಂತೂ ಬರ್ತಾ ಇದೆ. ಸೊ ಸಿದ್ದು ಅವ್ರು ಮಾಡಿರ್ತಕ್ಕಂಥ ಸೌತೆ ಬೀಜದ ಪಾಯಸ, ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿ ಹಾಗೂ ಮಾಡುವಂತ ವಿಧಾನ ಕ್ವಿಕ್ ಆಗಿ ನೋಡ್ಕೊಂಡ್ ಬನ್ನಿ. ಸೌತೆ ಬೀಜದ ಪಾಯಸ ಮಾಡುವ ವಿಧಾನ: ಚಿರೋಟಿ ರವೆ ಮತ್ತು ಮೈದಾ ಹಿಟ್ಟು ಎರಡನ್ನು ಸೇರಿಸಿಕೊಂಡು ಚಪಾತಿ ಹಿಟ್ಟನ್ನ ಅದಕ್ಕೆ ಮಾಡಿಕೊಳ್ಳಬೇಕು. ಕಲಿಸಿಕೊಂಡ ನಂತರ 4 ರಿಂದ 5 ಗಂಟೆ ಹಾಗೆ ಇಡಬೇಕು. ನಂತರ ಚಿಕ್ಕ ಚಿಕ್ಕ ಅಕ್ಕಿಯ ರೀತಿಯಲ್ಲಿ ಕಟ್ಟಿದ್ದು ಅದನ್ನ ಬಿಸಿಲಿನಲ್ಲಿ ಒಣಗಿಸಿಕೊಳ್ಳಬೇಕು. ಒಂದು ಪ್ಯಾನ್ ನಲ್ಲಿ ಗಸಗಸೆಯನ್ನ ಹುರಿದುಕೊಂಡು ಅದನ್ನ ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ರೀತಿ ಮಾಡಿಕೊಳ್ಳಬೇಕು. ಒಂದು ಬಾಣಲೆಯಲ್ಲಿ ಸೌತೆ ಬೀಜದ ಪ್ರಮಾಣದಷ್ಟು ನೀರನ್ನ ಹಾಕಿಕೊಂಡು ಅದನ್ನ ಕುದಿಯಲು ಬಿಡಬೇಕು. ಕುದಿದ ನಂತರ ನೀರಿಗೆ ಸೌತೆ ಬೀಜವನ್ನ ಹಾಕಿಕೊಂಡು 2 ನಿಮಿಷ ಕುದಿಯಲು ಬಿಡಬೇಕು. ನಂತರ ಅದಕ್ಕೆ ಗಸಗಸೆ ಮತ್ತು ಸೌತೆ ಬೀಜದ ಪ್ರಮಾಣದಷ್ಟು ಬೆಲ್ಲ ಹಾಕಬೇಕು. ಒಂದು ಪ್ಯಾನ್ ನಲ್ಲಿ ತುಪ್ಪ ಹಾಕಿ ಗೋಡಂಬಿ, ಬಾದಾಮಿ, ಪಿಸ್ತಾ ಹುರಿದುಕೊಳ್ಳಬೇಕು. ನಂತರ ಕುದಿಯುತ್ತಿರುವ ಪಾಯಸಕ್ಕೆ ಕಾಯಿ ತುರಿ, ಗೋಡಂಬಿ, ಬಾದಾಮಿ, ಪಿಸ್ತಾ, ಏಲಕ್ಕಿ ಪುಡಿ ಮತ್ತು ಸ್ವಲ್ಪ ತುಪ್ಪ ಹಾಕಿಕೊಂಡು 2 ನಿಮಿಷ ಕುದಿಯಲು ಬಿಡಬೇಕು. ನಂತರ ರೆಡಿಯಾದ ಪಾಯಸವನ್ನ ಬೌಲ್ಗೆ ಹಾಕಿದರೆ ಸೌತೆ ಬೀಜದ ಪಾಯಸ ಸವಿಯಲು ಸಿದ್ಧ. ಈಗ ನಮ್ಮ ರೂಲ್ ಏನ್ ಹೇಳುತ್ತೆ ಅಂತಂದ್ರೆ, ಯಾರು ಇದನ್ನ ಮಾಡಿರ್ತಾರೋ ಅವರು ಅವರ ಕಪ್ಪಲ್ಗೆ ತಿನ್ನಿಸ್ಬೇಕು ಫಸ್ಟ್. ಸಾಕದಾಗಿದೆ ಅನ್ಸುತ್ತೆ. ನಾನು ಟೇಸ್ಟ್ ಮಾಡ್ತೀನಿ. ಚೆನ್ನಾಗಿದೆ. ಸೌತೆ ಬೀಜದ ಪಾಯಸ ಏನಿದೆ ಇದನ್ನ ನಿಜವಾಗ್ಲೂ ಎಲ್ಲರೂ ಮನೇಲಿ ಟ್ರೈ ಮಾಡಿ. ಸೂಪರ್ ಅಪ್ಪ. ನಮ್ಮ ಕಪಲ್ಸ್ ಕಿಚನ್ ಅಲ್ಲಿ ಬಂದಿರೋ ಗೆಸ್ಟ್ ಗೆ ಒಂದು ಫನ್ ಟಾಸ್ಕ್ ಅಂತ ಕೊಡ್ತೀವಿ. ಒಂದು ಟಾಸ್ಕ್ ಹೇಳ ನಾನು. ನಾನು ಹೇಳ ಏನ್ ಹೇಳ್ಬೇಕು? ಟಾಸ್ಕ್ ಏನಕ್ಕೆ ನಾನು ಹೇಳ್ತೀನಿ ಅಂದ್ರೆ, ಇವಳಿಗೆ ಒಂದು ಹೆಸರಿಟ್ಟಿದ್ದೀನಿ, ಹುಷಾರ್ ಪಿಳ್ಳೆ ಅಂತ. ಹುಷಾರ್ ಪಿಳ್ಳೆ ಈಗ ಹಂಗಾರೆ ನೀನೇನ್ ಹೆಸರಿಟ್ಟಿದ್ಯಾ? ಏನೋ ಇಟ್ಟಿರ್ಬೇಕು ಅವ್ನಿಗೆ ಹಂಗಾರ ಹೆಸರು. ಅಲರ್ಟ್ ನನ್ ಮಗ ಅಂತ ಹೇಳಿ. ಅಲರ್ಟ್ ನನ್ನ ಮಗ. ಹುಷಾರ್ ಪಿಳ್ಳೆ ಹಂಗ್ ನೋಡಕ್ ಹೋದ್ರೆ ನಾನ್ ಸ್ವಲ್ಪ ಪೆದ್ದಿನೇ. ಹೌದಾ? ಹುಷಾರ್ ಪಿಳ್ಳೆ ನಾನು ಸುಮ್ನೆ ಹೇಳ್ತಿಲ್ಲ ಅಣ್ಣ. ಸರಿ ಅಣ್ಣ, ಏನಕ್ಕೆ ನಾನು ಕೊಡ್ತೀನಿ ಅಂತ ಹೇಳಿದೆ ಅಂದ್ರೆ, ಯಾವಾಗ್ಲೂ ಹುಷಾರಾಗ್ಬಿಡ್ತಾಳೆ ಅಣ್ಣ. ಏನೇ ಮಾಡಕ್ ಹೋದ್ರೆ ಹುಷಾರಾಗ್ಬಿಡ್ತಾಳೆ, ಅಲ್ಲಿ ಸಿಗಾಕೊಳ್ಳೋದೇ ಇಲ್ಲ. ಸೊ ಇವತ್ತೊಂದು ಟಾಸ್ಕ್ ನಾನು ಹೇಳ್ತೀನಿ ಅಣ್ಣ. ಏನ್ ಟಾಸ್ಕ್ ಅದು ಅಣ್ಣ? ಅಲ್ಲಿ ಬಂದು ಸ್ವಲ್ಪ ಕಿವಿಲ್ ಹೇಳ. ಕಿವಿಲ್ ಹೇಳ್ತೀಯಾ? ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿ. ಓಕೆ, ನೀನೇ ಏನೋ ಪ್ರಾಪರ್ಟೀಸ್ ತರಿಸಿದ್ಯಾ? ಹೌದು, ಕರೆಕ್ಟ್. ಇದು ಗೇಮ್ ಹೆಂಗ್ ಆಡಿಸ್ತೇ ನನಗೆ ಗೊತ್ತಿಲ್ಲ ಈಗ ಮ್ಯಾಟ್ರು. ಇವತ್ತು ಪಕ್ಕ ಲಾಕ್ ಮಾಡಬೇಕು ಅಂತಾನೆ ಈ ಪ್ಲಾನ್ ಮಾಡಿದ್ದೀನಿ. ಟಾಸ್ಕ್ ಏನಂದ್ರೆ ನಾನು ಮಾಡಿದ್ನೆ ಅವ್ಳು ಮಾಡಬೇಕು. ಸಿಂಪಲ್ ಟಾಸ್ಕ್. ಮಾತಾಡಬಾರ್ದಾ? ಮಾತಾಡ್ಬಾರ್ದು, ಜಸ್ಟ್ ಆಕ್ಷನ್ಸ್. ಆಕ್ಷನ್ಸ್ ಅಷ್ಟೇ. ಓಕೆ.
ಓ ಸೂಪರ್. ನಾನು ಮಾಡಿದೆ ಫಿಲ್ಮ್. ಕ್ಯಾ ಬಾತ್ ಹೈ. ಏನ್ ನಮ್ಮ ಹುಡುಗಿ ಏನ್ ಅನ್ಕೊಂಡಿದ್ಯಪ್ಪ ನೀನು? ಎಷ್ಟೇ ನನ್ನ ಹೆಂಡ್ತಿ ಅಲ್ವಣ, ಮೋಸ್ಟ್ ನೋಡ್ಕೊಂಡಿರ್ತಾಳೆ. ನೆಕ್ಸ್ಟ್ ಮೆಣಸಿನ್ಕಾಯಲ್ಲೆಲ್ಲ ಆಟ ಆಡಿದ್ರೆ ಈಗ ಸರಕ್ ಅಂತ ತಕ್ಷಣ ಮೂಗಲ್ ಕೊಡ್ತಾ. ಓಕೆ, ಟ್ರೈ ಮಾಡೋಣ. ಓ ಜಾಣ. ಏನದು? ಗ್ಲಾಸ್ ಎತ್ಕೊಂಡು ಹಾಕೊಂಡಿದ್ದಲ್ವಾ? ಹಾ, ಮುಂಚೆ ಕ್ಯಾಪ್ ಬೇರೆ ಏನೋ ಹಿಂಗ ಅಂದಿದ್ದ, ಆಮೇಲೆ ಅದನ್ನ ಏನಾರು. ಓ ಹೌದಾ? ಇಲ್ಲಿ ಪರವಾಗಿಲ್ಲ, ಅನ್ಕೊಂಡು ತಗೊಂತ ಇಲ್ಲ ಓಕೆ. ಅಂತ ತೆಗ್ಬೇಕು. ಹಾಕಮ್ಮ ನೀರು ಇವಾಗ. ನೀನ್ ನುಂಗಿ ಇದು ಮೋಸ, ನೀನ್ ನುಂಗಿ ತೋರ್ಸೇ ಇಲ್ಲ ನೀನು. ನಾನು ತೋರಿಸಿದೆ. ಅವ್ನ್ ಮಾಡ್ದಂಗ್ ಮಾಡು ಅಂದೆ ನಾನು ನಿಂಗೆ. ನನ್ಗೆ ತೇಗ್ದಂಗ ಐತೆ ಸರ್ ಅದು. ಅಯ್ಯೋ ಯಾಮಾರಿಸ್ಬಿಟ್ಟೆ ಅಣ್ಣ, ಖುಷಿ ಆಗ್ತಿದೆ ಇವತ್ತು. ಸಿದ್ದು, ಫಸ್ಟ್ ಟೈಮ್ ಹುಷಾರ್ ಪಿಳ್ಳೆನ್ ಯಾಮಾರ್ಸಿದ್ಯಾ? ಹೌದಣ್ಣ. ಇನ್ನೊಂದು ಟಾಸ್ಕು. ಏನದ್ ಟಾಸ್ಕು ಅಂತಂದ್ರೆ ಮೇಡಮ್ ಕೈಲಿ ಅಡ್ಗೆ ಮಾಡ್ಸೋಣ ಅಂತಪ್ಪ. ಏನ್ ಮಾಡ್ತೀರಾ ಅಂತ ಅಲ್ಲಿ ಬಂದು ಹೇಳ್ತೀರಾ? ಓ ಡೆಫಿನೆಟ್ಲಿ. ಓಕೆ ಕಮಾನ್. ಸೊ ಹೇಳಿ ಮೇಡಮ್, ಏನ್ ಮಾಡ್ತಾ ಇದ್ದೀರಾ ಇವತ್ತು ಸ್ಪೆಷಲ್? ಸರ್ ನಾನಿವತ್ತು ಅವರೆಕಾಳು ಕಿಚಡಿ ಮಾಡ್ತಾ ಇದ್ದೀನಿ. ಅವರೆಕಾಳು ಕಿಚಡಿ. ಅವರೆಕಾಳು, ಖಾರದ ಪುಡಿ, ಧನಿಯಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಅಂಡ್ ಟೊಮ್ಯಾಟೊ, ಚಕ್ಕೆ, ಲವಂಗ, ಓಕೆ, ಶುಂಠಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಅಕ್ಕಿ, ಸ್ವಲ್ಪ ಎಣ್ಣೆ ತಗೊಂಡಿದ್ದೀನಿ, ಓಕೆ, ಸಬ್ಬಸ್ಗೆ ಸೊಪ್ಪು, ಉಪ್ಪು, ಅರಿಶಿನ ಪುಡಿ ಅಷ್ಟೇ. ಸ್ವಲ್ಪ ನಾನು ಇವಾಗ ಇದು ಈರುಳ್ಳಿನ ಹೆಚ್ಕೋತೀನಿ ಸರ್. ಇದು ರುಬ್ಕೊಳಕ್ ಆಗ್ತಾ ಇರೋದು, ಸೊ ಅರ್ಧ ಈರುಳ್ಳಿ ಹಾಕಿದ್ರೆ ಸಾಕು. ಹೌದಾ? ಆಮೇಲೆ ಶೂಟಿಂಗ್ ಅಲ್ಲಿ ತುಂಬಾ ನಿನಗೆ ಇಷ್ಟವಾಗಿದ್ದ ಸೀನು ಸಿದ್ದು ಏನಾಗಿತ್ತು? ನಮ್ಗೆ ಆಕ್ಚುಲಿ ಇಷ್ಟ ಆಗಿದ್ದು ಸಾಂಗ್ ಅಣ್ಣ. ನಾವು ಅದ್ರಲ್ಲಿ ಹಳ್ಳಿ ಗೆಟಪ್ ಅಲ್ಲಿ ಇದೀವಿ ಆ ಸಾಂಗ್ ಅಲ್ಲಿ. ಊರ್ನಾಗೊಂದ್ ಮನೆಯ ಕಟ್ಸಿ ಹಿತ್ಲಾಗ 2 ಗಿಡವ ನೆಟ್ಟಿ ಆರೋಗ್ಯವಾಗಿ ಬಾಳುಮೆ ಸುಖವಾದ ಸಂಸಾರವ ಮಾಡುಮೆ, ಈ ತರ ಏನೋ ಇದೆ. ಸೊ ಆ ಲೈನ್ಸ್ ಎಸ್ಪೆಷಲಿ ಏನಕ್ಕೆ ಇಷ್ಟ ಆಯ್ತು ಅಂದ್ರೆ, ಹಳ್ಳಿ ಗೆಟಪ್ ಅಲ್ಲಿ ಇದ್ವಿ, ಒಂದು ಹಳ್ಳಿ ಮನೆ ಮುಂದೆ ಮಾಡ್ತಾ ಇದ್ವಿ. ಅಲ್ಲಿ ನನ್ಗೆ ಪ್ರಿಯಾ ಥರ್ಮೋಕೋಲ್ ಹಿಡಿತಾ ಇಲ್ಲ ಅಣ್ಣ. ನನ್ ಕ್ಲೋಸಪ್ಸ್ ಇದ್ದಾಗ ಲೈಟ್ ಬಾಯ್ಗಿಂತ ಇವಳೆ ಮುಂದೆ ಬಂದು ಥರ್ಮೋಕೋಲ್ ಹಿಡಿಯೋದೆಲ್ಲ ಮಾಡ್ತಾ ಇದ್ವಿ. ಬಟ್ ನಿಮ್ಮ ಶೂಟಿಂಗ್ ಅಲ್ಲಿ ಕೈ ಹಿಡ್ಕೊಳೋದು, ಮುತ್ಕೊಡೋ ಆ ತರದ್ ಯಾವ್ದು ಸೀನ್ ಇರ್ಲಿಲ್ಲ ಅಲ್ಲ? ಇತ್ತು ಸರ್. ಆಕ್ಚುಲಿ ಆನ್ ಸ್ಕ್ರೀನ್ ಫಸ್ಟ್ ಕಿಸ್ ಕೊಟ್ಟಿದ್ದು ಅಂತ ಅಂದ್ರೆ ಸಿದ್ದುಗೆನೆ. ಹೌದು, ಅದನ್ನು ಕೂಡ ನನ್ಗೆ ಅದನ್ನು ಸ್ಪೆಷಲ್ ಆಗಿತ್ತು. ಅದನ್ನು ಹೇಳಿದೆ ಸಿದ್ದುಗೆ, ಆಕ್ಚುಲಿ ನಾನು ಇದು ಫಸ್ಟ್ ಕಿಸ್ ಆನ್ ಸ್ಕ್ರೀನ್ ನಿಮ್ಗೆ ಮಾಡ್ತಾ ಇರೋದು. ಓ ಹೌದಾ, ಕಂಗ್ರ್ಯಾಚುಲೇಷನ್ಸ್ ಹೇಳ, ಥ್ಯಾಂಕ್ ಯು ಹೇಳ, ಸಾರಿ ಹೇಳ, ಏನ್ ಹೇಳಿ ಗೊತ್ತಾಗ್ಲಿಲ್ಲ ಅಂತ ಹೇಳಿ ಅವನೇ ಕನ್ಫ್ಯೂಷನ್. ಹೌದಾ ಸರಿ ಓಕೆ ಅಂತ ಹೇಳ್ಬಿಟ್ಟು, ಅದನ್ನು ನಾನು ಎಕ್ಸೈಟ್ಮೆಂಟ್ ಅಲ್ಲಿ ಸರ್ ಮಾನಿಟರ್ನ ಟೇಕ್ ಅನ್ಕೊಂಡು ಫಸ್ಟ್ ಕೊಡ್ಬೇಡ ಅಂದಿದ್ದಾರೆ, ಕೊಟ್ಟೆ ಬಿಟ್ಟೆ ಮಾನಿಟರ್ ಅಲ್ಲೇ. ಅಯ್ಯೋ ಡೈರೆಕ್ಟ್ ಹೇಳಿದ್ದೀನಿ, ಕೇಳ್ಸೇ ಇಲ್ಲ. ಸರಿ ಓಕೆ, ಇವಾಗ ಈರುಳ್ಳಿಗೆ ಈಗ ನಾವು ಒಂದ್ ಲೋಟ ಅಕ್ಕಿ ಹಾಕೋತಾ ಇದೀವಲ್ವಾ, ಸೊ ಅದಕ್ಕೆ ಒಂದಿಷ್ಟು ಚಕ್ಕೆ, 6 ಲವಂಗ. ಓಕೆ, ಏನಿದು? ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ, ಪೇಸ್ಟ್ ಇಲ್ಲ ಅಂತ ಅಂದ್ರೂ ಶುಂಠಿ ಬೆಳ್ಳುಳ್ಳಿನ ಸಪರೇಟ್ ಆಗಿ ರುಬ್ಕೊಂಡು ಹಾಕ್ಬೋದು. ಇದನ್ನು ಅಷ್ಟೇ 2 ಸ್ಪೂನ್ ಹಾಕಿದ್ರೆ ಸಾಕು. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕೋತೀನಿ. ಕೊತ್ತಂಬರಿ ಸೊಪ್ಪು ಏನದು? ಇದು ಖಾರದ ಪುಡಿ ಒಂದು ಅರ್ಧ ಹಾಕೋತೀನಿ. ಓಕೆ, ಹಾಗೆ ಧನಿಯಾ ಪುಡಿನೂ ಹಾಕೋತೀನಿ ನಾನು. ಈಗ ಇದನ್ನ ರುಬ್ಕೊಂಡ್ಬಿಡೋಣ ಅಷ್ಟೇ. ನಾನು ಫಸ್ಟ್ ಸಿದ್ದುಗೆ ಏನ್ ಮಾಡ್ಕೊಟ್ಟಿದ್ದು ಹೇಳಿ ನೋಡೋಣ. ಅಣ್ಣ ಚಪಾತಿ ಕ್ಯಾರೆಟ್ ಪಲ್ಯ. ಸರಿ ಆಯ್ತು, ಇನ್ನೊಂದು ಕ್ವೆಶನ್ ಕೇಳ್ತೀನಿ. ಮೊಳಕ್ ಹಾಕ್ದಂಗೆ ನಿಂಗೆ ಹಾಕಿದಾಳೆ. ಅವಾಗ್ಲೇ ಅವ್ನು ನನಗೆ ಟಾಸ್ಕ್ ಕೊಟ್ನಲ್ವಾ, ಇವಾಗ ನಾನೊಂದು ಟಾಸ್ಕ್ ಕೊಡ್ತೀನಿ ಅವ್ನಿಗೆ. ಹೌದಾ? ಮೆಮೊರಿ ಟಾಸ್ಕ್. ಸ್ವಲ್ಪ ಟಾರ್ಗೆಟ್ ನನ್ ಮಗ. ಆಗ್ಲಿ ಇನ್ನೊಂದು ಬಿಟ್ಲೋಣ, ಇವಾಗ ಟಾರ್ಗೆಟ್ ನನ್ ಮಗ. ನೋಡ, ಈಗ ನಾನು ಉಟ್ಕೊಂಡಿರೋ ಸೀರೆ ಯಾವಾಗ ನೋಡಿದ್ದೆ ನೀನು? ಮೊದಲನೇ ಸತಿ ನಾನು ಇವ್ರ ಮನೆಗೆ ಇವಳ ನೋಡಕ್ಕೆ ಅಂತ ಹೋಗಿದ್ದೆ ಅಣ್ಣ. ಅವತ್ತಿನ ದಿವಸ ಇವಳು ಈ ಸೀರೆ ಉಟ್ಕೊಂಡಿದ್ದೆ. ಕರೆಕ್ಟಾ? ಮೊದಲನೇ ಸತಿ. ಓ, ಹೆಣ್ಣೋಡೋ ಶಾಸ್ತ್ರದಕ್ಕೆ ಅಂತ ಹೇಳಿ ನೆನಪಾಗೋಯ್ತು. ಓಹೋ, ನೆನಪಾಗೋದಲ್ಲ ಅಣ್ಣ, ನಿಜವಾಗ್ಲೂ ಸುಳ್ಳು ಹೇಳ್ಬಾರ್ದು. ಕಾರಿಂದ ಇಳಿಬೇಕಾದ್ರೆ ನಾನು ಯಾರು ನೋಡ್ತಾ ಇರಲ್ಲ, ಇವಳು ಖುಷಿಲಿ ಕಿಚಡಿಗೆ ಸ್ವೀಟ್ ಬೀಳೋ ಸಾಧ್ಯತೆ ಇದೆ. ದಯವಿಟ್ಟು ಖಾರವಾಗಿ ಚೆನ್ನಾಗಿ ಮಾಡಮ್ಮ, ನಿನ್ನೆ ನಂಬ್ಕೊಂಡಿದ್ದೀನಿ.
ಸರ್ ಎಷ್ಟು ಚೆನ್ನಾಗಿ ಮಾಡ್ತೀನಿ ಅಂದ್ರೆ ಈ ಕಿಚಡಿ ನಿಮ್ ಲೈಫ್ ಅಲ್ಲೇ ತಿಂದಿರಲ್ಲ, ಹೌದು, ಅಷ್ಟು correct. ಚೆನ್ನಾಗಿ ಮಾಡಿರ್ತೀನಿ. ಸೊ ಇದನ್ನ ಹಿಂಗೆ ಇಟ್ಕೊಂಡು ಈಗ ಕುಕ್ಕರ್ನ ತಗೊಂಡ್ವಾ. ಥ್ಯಾಂಕ್ ಯು. ಈಗ ನಾನು ಕುಕ್ಕರ್ಗೆ ಫಸ್ಟು ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಡ್ತೀನಿ. ತುಪ್ಪ ಸ್ವಲ್ಪ ಹಾಕಿದ್ರೆ ತುಂಬಾ ಟೇಸ್ಟ್ ಹಾಕಮ್ಮ, ಸ್ಪೂನಲ್ಲಿ ಹಾಕು. ನೀನ್ ಸ್ಪೂನ್ ಹಿಡ್ಕೊಂಡು ಆಮೇಲೆ ಅದನ್ನ ಬಗ್ಸಿ. ಓಕೆ, ಇದಕ್ಕೆ ಬೆಳ್ಳುಳ್ಳಿ ಹಾಕ್ತೀನಿ ಇವಾಗ. ಟೊಮೆಟೊ ಹಾಕೊಂಡಿದ್ದೀನಿ. ಸೊ ಇದೆಲ್ಲ ಸ್ವಲ್ಪ ಇನ್ನ ಚೆನ್ನಾಗಿ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಹಾಕಿದ್ರೆ ಚೆನ್ನಾಗಿರುತ್ತೆ. ಒಗ್ಗರಣೆಗೆನೆ ಓಕೆ, ಅರಿಶಿನ. ಈಗ ನೆಕ್ಸ್ಟ್ ಏನ್ ಐಟಮ್ ಅಮ್ಮ? ನಾನು ಇವಾಗ ಸಬ್ಬಸ್ಗೆ ಸೊಪ್ಪು ಹಾಕೋತಿದ್ದೀನಿ. ಕಿಚಡಿಗೆ ನೀವು ಯಾವ ಸೊಪ್ಪು ಬೇಕಾದ್ರೂ ಹಾಕ್ಬೋದು, ಪಾಲಕ್ ಸೊಪ್ಪು. ಸೊ ನಾನು ಇವತ್ತು ಸಬ್ಬಸ್ಗೆ ಸೊಪ್ಪು ಹಾಕ್ತಾ ಇದ್ದೀನಿ, ಸಣ್ಣಕ್ಕೆ ಹೆಚ್ಕೊಂಡಿರೋ ಸಬ್ಬಸ್ಗೆ ಸೊಪ್ಪು ಇದು. ಸೊ ಇದ್ರ ಜೊತೆಗೇನೆ ನಾನು ಅವರೆಕಾಳು ಹಾಕೊಂಡ್ಬಿಡ್ತೀನಿ. ಇವಾಗ ಕಂಟಿನ್ಯೂ ಮಾಡೋಣ ಸ್ಟೋರಿ. ಸೊ ಮನೇಲಿ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಆಯ್ತಣ್ಣ. ನವೆಂಬರ್ 20 ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಆಗಿದೆ, ಬಟ್ ಇಬ್ರು ಮಾತಾಡ್ಕೊಂಡಿಲ್ಲ. ಇವಳು ಮೋಸ್ಟ್ಲಿ ನಾನು ಹೇಳ್ತೀನಿ ಅಂತ ಅಥವಾ ನಾನು ಇವಳು ಹೇಳ್ತಾಳೆ ಅಂತ ಇಬ್ರು ಸುಮ್ಮನೆ ಇದೀವಿ. ಅಥವಾ ಇಬ್ರು ಗೊತ್ತು ಯಾರು ಹೇಳ್ಬೇಕು ಅನ್ನೋ ಒಂದು ಡಾಮಿನೇಷನ್ ಇರಲಿಲ್ಲ. ಬಟ್ ಹೆಂಗ್ ಇದ್ ಮಾಡೋದು, ಅದನ್ನ ಹೆಂಗ್ ತಿಳಿ ಮಾಡ್ಕೊಳ್ಳೋದು ಆ ಒಂದು ವಿಷಯ ಅಂತ ಗೊತ್ತಿರ್ಲಿಲ್ಲ. ಸೊ ಒಂದ್ಸತಿ ಇವಳು ಏನ್ ಮಾಡಿದ್ಲು, ಇವಳು ಕ್ಲೋಸ್ ಫ್ರೆಂಡ್ಸ್ ಜೊತೆಗೆ ಇವಳು ಗೋವಾ ಟ್ರಿಪ್ ಹೋಗಿದ್ಲು. ಪ್ರಿಯಾಗೆ ರಾಕಿಂಗ್ ಸ್ಟಾರ್ ಯಶ್ ಆದ್ರೆ ತುಂಬಾ ಇಷ್ಟ. ಸೊ ಸಿನಿಮಾಗಳನ್ನ ತುಂಬಾ ಇಷ್ಟಪಟ್ಟು ನೋಡ್ತಾಳೆ. ಸೊ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರ್ಯಲ್ಲಿ ಯಶ್ ಅವರು ರಾಧಿಕಾ ಅವ್ರನ್ನ ಮೀಟ್ ಮಾಡಕ್ಕೆ ಅಂತ ಗೋವಾ ಟ್ರಿಪ್ ಹೋಗ್ತಾರೆ. ಅವ್ರ ಟ್ರಿಪ್ ನ ಕ್ರಾಶ್ ಮಾಡ್ತಾರಲ್ಲ. ಸೊ ನಾನು ಇವಳು ಗೋವಾ ಟ್ರಿಪ್ ಕ್ರಾಶ್ ಮಾಡಬಾರ್ದು ಅಂತ ಇವಳಿಗೆ ಹೇಳ್ದಂಗೆ ಇವಳು ಗೋವಾ ಟ್ರಿಪ್ ಅಲ್ಲಿ ಇವಳು ಗೊತ್ತಾಗ್ದಂಗೆ ನಾನು ಒಂದು ರೆಸ್ಟೋರೆಂಟ್ ಹೋಗಿ ವೇಟ್ ಮಾಡ್ತಾ ಇದ್ದೆ. ಇವಳು ಫ್ರೆಂಡ್ ಮುಖಾಂತರ ಇವಳನ್ನ ಅಲ್ಲಿ ಕರೆಸ್ಕೊಂಡು ಗೋವಾ ಆ ರೆಸ್ಟೋರೆಂಟ್ ಅಲ್ಲಿ ನಾನು ಇವಳಿಗೆ ಪ್ರಪೋಸ್ ಮಾಡಿದೆ. ಇಟ್ ವಾಸ್ ಆಕ್ಚುಲಿ ಡ್ರೀಮ್ ಕಮ್ ಟ್ರೂ ಅಂತಾರಲ್ಲ, ಆ ತರ ಮೂಮೆಂಟ್ ಇತ್ತು ನಂಗೆ. ನಾನು ಆಕ್ಚುಲಿ ಎಕ್ಸ್ಪೆಕ್ಟ್ ಮಾಡೇ ಇರ್ಲಿಲ್ಲ. ಯಾವುದೋ ವರ್ಕ್ ಮೇಲೆ ಹೋಗ್ತೀನಿ ಅಂತ ಹೇಳಿದ್ರು, ಹೌದಾ ಓಕೆ ಅಂತ ಹೇಳಿದೆ. ಬಟ್ ಅಲ್ಲಿ ನೋಡಿದ ತಕ್ಷಣ ಲಿಟ್ರಲಿ ಅವ್ನ ಪಾಪ ಮಧ್ಯಾಹ್ನದಿಂದ ವೇಟ್ ಮಾಡ್ತಿದ್ದಾರೆ. ನಾವು ಸನ್ಸೆಟ್ ಆಗೋ ಟೈಮಲ್ಲಿ ಪ್ರಪೋಸ್ ಮಾಡಬೇಕು ಅಂತೇಳಿ ಸಿದ್ದು ವೇಟ್ ಮಾಡ್ತಾ ಇದ್ದು. ಸ್ವಲ್ಪ ಲೇಟ್ ಆಗಿ 7-8 ಗಂಟೆಗೆ ಬಂದ್ಬಿಟ್ಟೆ ನಾನು. ಆಲ್ರೆಡಿ ಇಡೀ ಅಲ್ಲಿ ಕೂತಿರೋ ರೆಸಾರ್ಟ್ ಅಲ್ಲಿ ಕೂತಿರೋರು ಎಲ್ರೂ ವೇಟ್ ಮಾಡ್ತಿದ್ದಾರೆ, ಯಾರದು ಹುಡುಗಿ ಬರ್ಲಿ ನೋಡೋಣ ಅಂತ ವೇಟ್ ಮಾಡ್ತಿದ್ದಾರೆ. ಲಿಟ್ರಲಿ ಇಟ್ ವಾಸ್ ಲೈಕ್. ಅಂಡ್ ದೆನ್ ನಾನು ಪ್ರಪೋಸ್ ಮಾಡಿದ ತಕ್ಷಣ ಆ ಒಂದು ರೆಸ್ಟೋರೆಂಟ್ ಅಲ್ಲಿ ಎಲ್ಲರೂ ಕ್ಲಾಪ್ ಮಾಡಿದ್ರು. ಐ ಡಿಡ್ ನೋ ಈ ತರ ರೆಸ್ಪಾನ್ಸ್ ಸಿಗುತ್ತೆ ಅಂತ. ಈಗ ಇಲ್ಲಿ ಎಲ್ಲರಿಗೂ ಬಂತಮ್ಮ ಈಗ ಏನಿಲ್ಲ, ಸಬ್ಬಸ್ಗೆ ಸೊಪ್ಪು ಹಾಕಿದೆ. ಸೊ ಅದಕ್ಕೆ ನಾನು ರುಬ್ಕೊಂಡಿರೋ ಅಂತಹ ಒಂದು ಪೇಸ್ಟ್ ನ ಇವಾಗ ಆಡ್ ಮಾಡಿದೀನಿ. ಯಾವ್ದು ವೇಸ್ಟ್ ಮಾಡದೆ ಹಾಕ್ಬಿಡಮ್ಮ. ಯಾವ್ದು ವೇಸ್ಟ್ ಮಾಡಲ್ಲ ನಾನು. ಈಗ ಆಲ್ಮೋಸ್ಟ್ ಡನ್ ಅಷ್ಟೇ. ಈಗ ಅಕ್ಕಿ ಹಾಕ್ಬಿಟ್ಟು ಕೂಗ್ಸೋದಷ್ಟೇ ಬಾಕಿ. ಈಗ ನಾನು 1 ಗ್ಲಾಸ್ ಅಕ್ಕಿ ತಗೊಳ್ಳೋದ್ರಿಂದ ಅದು ಎಷ್ಟು ಅಕ್ಕಿ ತಗೊಂಡಿರ್ತೀವಿ ಅಷ್ಟೇ ನೀರ್ ಹಾಕೋಬೇಕು. ನಾರ್ಮಲ್ ರೈಸ್ ಹೆಂಗ್ ಇರ್ತೀವಿ ಅದೇ ತರ. ಅದ್ರಲ್ಲಿ ಎಷ್ಟು ಅಕ್ಕಿ ಹಾಕ್ತಿವೋ ಅದ್ರಲ್ಲಿ 1.5 ನೀರ್ ಹಾಕ್ಬೇಕು. ಸೊ ಇವಾಗ ಕುದಿ ಬಂದ್ಮೇಲೆ ಅಕ್ಕಿ ಹಾಕೋಣ. ಕುದಿ ಬಂತ? ಕುದಿ ಬಂತು. ಇವಾಗ ಅಕ್ಕಿ ಹಾಕ್ಬೋದು ಅಂದ್ಕೊಂಡಿದೀನಿ. ಅಕ್ಕಿ ಹಾಕ್ಬೋದು. ಈಗ ಅದ್ ಲಿಡ್ ಕ್ಲೋಸ್ ಮಾಡಿದ್ರೆ ವಿಜಿಲ್ ಆದ್ರೆ ಕಿಚಡಿ ಆದಂಗ. ಕಿಚಡಿ ರೆಡಿ. ಸೊ ಅವರೆಕಾಯಿ ಕಿಚಡಿಗೆ ಎಲ್ಲಾ ಸಿದ್ಧತೆಗಳು ಮುಗಿದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಈಗ ಅದು ಒಂದು ವಿಜಿಲ್ ಬರಬೇಕು. ಕುಕ್ಕರ್ಗೆ ಎಲ್ಲಾ ಐಟಮ್ಸ್ ನ ಹಾಕಿ ಅದು ಚೆನ್ನಾಗಿ ವಿಜಿಲ್ ಬರ್ಲಿ ಅಂತ ಕಾಯ್ತಾ ಇದ್ವಿ. ನೋಡೋಣ ಈಗ ಏನಾಗಿದೆ ಅಂತ. ವಿಜಿಲ್ ಹೊಡಿತಾ ಇತ್ತು ಅವಾಗ್ಲೇನೆ. ಎಸ್, ನೋಡ್ಬೋದಾ ಮೇಡಮ್? ಈಗ ಆಗಿದೆ. ಅವರೆಕಾಳು ಕಿಚಡಿ ರೆಡಿ ಆಗಿದೆ, ಪ್ರಿಯಾ ಅವ್ರು ಮಾಡಿರ್ತಕ್ಕಂಥದ್ದು. ಸೊ ಕ್ವಿಕ್ ಆಗಿ ಇದನ್ನ ಮಾಡುವ ವಿಧಾನ ಮತ್ತು ಇದಕ್ಕೆ ಬೇಕಾಗುವಂತ ಸಾಮಗ್ರಿಗಳನ್ನ ನೋಡ್ಕೊಂಬನ್ನಿ. ಅವರೆಕಾಳು ಕಿಚಡಿ ಮಾಡುವ ವಿಧಾನ. ಮೊದಲು ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಕೊಳ್ಳಬೇಕು. ನಂತರ ಒಂದು ಮಿಕ್ಸಿ ಜಾರಿಗೆ ಸಣ್ಣದಾಗಿ ಹೆಚ್ಚಿಕೊಂಡ ಈರುಳ್ಳಿ, ಚಕ್ಕೆ, ಲವಂಗ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಕಿ ರುಬ್ಬಿಕೊಳ್ಳಬೇಕು. ನಂತರ ಒಂದು ಕುಕ್ಕರ್ಗೆ 2 ಸ್ಪೂನ್ ಎಣ್ಣೆ, 2 ಸ್ಪೂನ್ ತುಪ್ಪ, ಸಣ್ಣದಾಗಿ ಹೆಚ್ಚಿಕೊಂಡಿರುವ ಮೆಣಸಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಹುರಿದುಕೊಳ್ಳಬೇಕು. ಅರ್ಧ ಕಪ್ ಟೊಮ್ಯಾಟೊ, ಉಪ್ಪು 1 ಸ್ಪೂನ್, ಅರಿಶಿಣ 1 ಸ್ಪೂನ್ ಹಾಕಿ ಚೆನ್ನಾಗಿ ಬೇಯಿಸಬೇಕು. ಸಣ್ಣದಾಗಿ ಹೆಚ್ಚಿಕೊಂಡಿರುವ ಸಬ್ಬಕ್ಕಿ ಸೊಪ್ಪು, ಅವರೆಕಾಳು, ರುಬ್ಬಿಕೊಂಡಿರುವ ಪೇಸ್ಟ್ ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು. 2 ಕಪ್ ನೀರು ಹಾಕಿ ಕುದಿಸಬೇಕು. ನೆನೆಸಿಟ್ಟ ಅಕ್ಕಿ ಹಾಕಿ ಕುಕ್ಕರ್ ನಲ್ಲಿ ಮುಚ್ಚಳ ಮುಚ್ಚಿ 2 ರಿಂದ 3 ಕೂಗು ಕೂಗಿಸಬೇಕು. ಕೊತ್ತಂಬರಿ ಹಾಕಿ ಒಂದು ಬೌಲ್ ನಲ್ಲಿ ಸರ್ವ್ ಮಾಡಿದರೆ ಮಲ್ನಾಡ್ ಅವರೆಕಾಳು ಕಿಚಡಿ ಸವಿಯಲು ಸಿದ್ಧ. ಹೇಗಿದೆ ಅಂತ ಈಗ ನೀವು ಅವ್ರಿಗೆ ತಿನ್ನಿಸಿ, ಅವರು ನಿಮಗೆ ತಿನ್ನಿಸ್ತಾರೆ. ನಿಜ ಹೇಳೋ, ಲವ್ ಮಾಡ್ತಿಲ್ಲ. ಅವರೆಕಾಳು ಕಿಚಡಿ ನನ್ನ ಕೈಯಲ್ಲಿದೆ. ಲೆಟ್ ಮಿ ಟೇಸ್ಟ್ ಇಟ್.
ಸೂಪರ್ ಆಗಿದೆ. ನಿಜಕ್ಕೂ ಹೇಳ್ಬೇಕಂತಂದ್ರೆ ಯಾವ್ಯಾವ ಐಟಮ್ ಇದೆಯೋ ಒಂದನ್ನು ಮಿಸ್ ಮಾಡಬೇಡಿ, ಯಾಕಂದ್ರೆ ಎಲ್ಲಾ ಐಟಮ್ ಇದು ಕಾಂಟ್ರಿಬ್ಯೂಟ್ ಮಾಡಿದೆ. ಸೂಪರ್ ಆಗಿದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಹೊಡ್ಕೊಂಡು ತಿನ್ಬೇಕು ಆ ಟೈಪ್ ಇದೆ. ಇದ್ರ ಜೊತೆ ನಿಮ್ಮ ಮದುವೆ ಮ್ಯಾಟ್ರು ಇನ್ನೂ ತುಂಬಾ ಮಾತಾಡೋದಿದೆ. ತಿಂತ ಅಲ್ಲಿ ಕುತ್ಕೊಂತ ಮಾತಾಡೋಣ. ಮದುವೆ ಹೆಂಗಾಯ್ತು? ಡೇಟ್ ನ ಕೇಳಕ್ ಹೋದಾಗ ನಮ್ಗೊಂದು ಒಳ್ಳೆ ಡೇಟ್ ಸಿಗ್ತಾಣ. Feb 12th ಆಕ್ಚುಲಿ ಮದುವೆ ಆಗಿದ್ದು ನಾವು. ಓಕೆ. ಬಟ್ ನಮ್ಮ ರಿಸೆಪ್ಷನ್ ಆಗಿದ್ದು Feb 14th. ಓ, ಸೊ ಕೋಇನ್ಸಿಡೆಂಟ್ಲಿ ನಾವು ನಮ್ಮ ಮದುವೆನ ಪ್ರೀತಿ ದಿನಾನೇ ನಾವು ಸೆಲೆಬ್ರೇಟ್ ಮಾಡಿದ್ವಿ. ವ್ಯಾಲೆಂಟೈನ್ಸ್ ಡೇ. ವ್ಯಾಲೆಂಟೈನ್ಸ್ ಡೇ ದಿವಸನೇ ಸೆಲೆಬ್ರೇಟ್ ಮಾಡಿದ್ವಿ. ಸೊ ತುಂಬಾ ಸ್ಪೆಷಲ್ ಆಗಿತ್ತು. ಮದುವೆ ಬೆಂಗಳೂರಲ್ಲಿ ಆಯ್ತು, ರಿಸೆಪ್ಷನ್ ದಾವಣಗೆರೆಯಲ್ಲಿ ಮಾಡಿದ್ವಿ. ಬಟ್ ಕೆಲವು ಸಂಪ್ರದಾಯದಲ್ಲಿ ಎಲ್ಲ ಏನೋ ಕೆಲವು ಗೇಮ್ಸ್ ಇದ್ದೇ ಇರುತ್ತೆ. ಯಾವ್ದೋ ಒಂದ್ ಗೇಮ್ ಮಿಸ್ ಆಯ್ತು ಅಂತ ಒಂದ್ ಕಂಪ್ಲೇಂಟ್ ಬಂದಿತ್ತು ಆ ಕಡೆಯಿಂದ. ಇದನ್ನ ನಾನು ಹೇಳಲೇಬೇಕು. ಅಂದ್ರೆ ಮದ್ವೆಲಿ ಜನ ಇದ್ದೇ ಇರ್ತಾರೆ. ಸೊ ಮದ್ವೆಲೂ ನಮ್ಗೆ ಸೆಲ್ಫೀಸ್ ಅದು ಇದು ಎಲ್ಲ ನಡೀತಾನೆ ಇತ್ತು. ಸೊ ಯಾವಾಗ ಮುಹೂರ್ತ ಆಗಿದೆ, ಮುಹೂರ್ತ ಆಗಿ ಗೇಮ್ಸ್ ಗಳೆಲ್ಲ ಸ್ಟಾರ್ಟ್ ಆಗ್ತಾ ಇದೆ, ಪುರೋಹಿತರಿಂದ ಹಿಡಿದು ಎಲ್ಲರೂ ಎಕ್ಸೈಟ್ ಇಂದ ಆಟ ಆಡಿಸ್ತಾ ಇದಾರೆ. ಸಡನ್ ಆಗಿ ಆ ಶಾಸ್ತ್ರಗಳು ಮಿಸ್ ಆಗ್ಬಾರ್ದು ಅನ್ನೋದು ನಮ್ಮಮ್ಮ ಅಜ್ಜಿಗಳೆಲ್ಲ ಹೇಳಿರ್ತಾರೆ ಗೊತ್ತಾ. ಏನಾದ್ರೂ ಆಗ್ಬಿಡ್ಲಿ, ನಿನ್ ಮೇಕಪ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಶಾಸ್ತ್ರ ಆಗ್ಬಿಡ್ಬೇಕು ಅಂತ ನನಗೆ ಹೇಳ್ಬಿಟ್ಟಿದ್ರು. ಸೊ ಅದ್ ನನ್ನ ತಲೆಯಲ್ಲಿ ಹಂಗೆ ಕುತ್ಕೊಂಡಿತ್ತು. ಸೊ ಇನ್ನೇನು ಶಾಸ್ತ್ರ ಹೆಂಗ್ ಆಟ ಆಡ್ಸಕ್ ರೆಡಿ ಮಾಡ್ತಾ ಇದಾರೆ. ಯಾರೋ ಸೆಲ್ಫಿ ಕೇಳಕ್ ಬಂದ್ರು, ಸಿದ್ದು ಎದ್ಬಿಟ್ಟ ಅಂತ ಹೇಳಿದ ತಕ್ಷಣ ಇವನು ಕುತ್ಕೊಳ್ಳೋದಲ್ದೆ ಆಂಟಿ ಹಿಂದೆ ನಿಂತಿದ್ರು. ಆಂಟಿನ ಎಸ್ಕೇಪ್. ಬಟ್ ಮದುವೆ ಟೈಮಲ್ಲೂ ಒಂದು ಹುಸಿ ಹುಣಸು ಇರುತ್ತೆ, ಬಟ್ ತುಂಬಾ ಕ್ಯೂಟ್ ಆಗಿರುತ್ತೆ ಅಂತ ಆಕ್ಚುಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ನಾವು ಅವತ್ತು. ನಿಮ್ಗೆ ಆ ಮಿಸ್ ಆಗಿರೋ ಗೇಮ್ ನ ಇಲ್ಲಿ ಆಡ್ಸೋಣ ಅಂತ. ಓಕೆನಾ? ಪ್ರಾಪರ್ಟೀಸ್ ಪ್ಲೀಸ್. ಇದ್ರೊಳಗೆ ಒಂದೇನೋ ಮ್ಯಾಟ್ರ್ ಇದೆ, ಅದು ಯಾರಿಗೆ ಸಿಗುತ್ತೆ ಅಂತ ನೋಡೋಣ. ಓಕೆನಾ? 3, 2, 1 ಗೋ. ಓ ಮೈ ಗಾಡ್. ಓಹೋ, ಸೂಪರ್. ಚೀಟಿ ಇದೆ. ಚೀಟಿನಾ? ಎಸ್. ಅಯ್ಯೋ, ನಾನು ಅದು ಬಾಕ್ಸ್ ನೋಡಿ ಏನೋ ರಿಂಗ್ ಇರುತ್ತೆ ಅಂತ ಅನ್ಕೊಂಡಲ್ಲಪ್ಪ. ನಿನ್ನ ಕಣ್ಗಳು ಯಾವಾಗಲೂ ಏನಾದ್ರೂ ಹುಡುಕುತ್ತಾ ಇರುತ್ತಂತೆ. ಹಿಂದೆ ಕಿಚನ್ ನಲ್ಲಿ ಸಕ್ಕರೆ ಡಬ್ಬಿಯಲ್ಲಿ ಏನೋ ಇದೆ ಅಂತೆ. ಏನಿದೆಯಂತೆ? ಸಕ್ಕರೆ ಡಬ್ಬಿ ನೋಡಿ ಮತ್ತೆ. ಓಕೆ. ನೀನು ಸಕ್ಕರೆ ಅಷ್ಟೇ ಸಿಹಿ ಅಂತ ಗೊತ್ತು. ಪಕ್ಕದಲ್ಲಿರೋ ಮಿಕ್ಸಿ ಜಾರಲ್ಲಿ ಏನಿದೆ ಗೊತ್ತಾ? ಎಲ್ಲರಿಗೂ ಅವರ ಹೆಂಡತಿಯರು ಫ್ರೆಂಡ್ಸ್ ಆಗಬಹುದು, ಟೀಚರು ಆಗಬಹುದು, ತಾಯಿನೂ ಆಗಬಹುದು. ಆದ್ರೆ ನಂಗೆ ನೀನು ಏನಾಗಬಹುದು? ಇದ್ರ ಉತ್ತರ ದೇವ್ರ ಮುಂದೆ ಇದೆ. ಅಣ್ಣ ಅವಾಗಲೇ ಲಾಸ್ಟ್ ಅಲ್ಲಿ ಎಷ್ಟೋ ಜನಕ್ಕೆ ಅವ್ರ ಹೆಂಡತಿಯರು ಫ್ರೆಂಡ್ ಆಗಿರ್ಬೋದು, ತಾಯಿ ಆಗಿರ್ಬೋದು, ಲಕ್ಕಿ ಚಾಮ್ ಆಗಿರ್ಬೋದು, ನನಗೆ ಏನಾಗಿರ್ಬೋದು ಅಂತ ಆ ಚೀಟಿ ಬರ್ತಿದೆ. ಅದನ್ನ ಈಗ ನನ್ನ ಪದಗಳ ಮುಖಾಂತರ ಹೇಳೋಣ ಅನ್ಕೊಂಡಿದ್ದೀನಿ. ನನ್ನ ಪ್ರೀತಿ ಲಕ್ಷ್ಮಿ ನೀನು, ಜೊತೆಯಲ್ಲಿದ್ದರೆ ಜೀವನ ಹಾಲು ಜೇನು. ನನ್ನ ಭಾಗ್ಯಲಕ್ಷ್ಮಿ ನೀನು, ನಿನ್ನ ಬಿಟ್ಟರೆ ಬೇರೇನು ಬೇಡನು. ನನ್ನ ಆರಾಧ್ಯ ಲಕ್ಷ್ಮಿ ನೀನು, ಯಾವಾಗಲೂ ನಿನ್ನ ಜಪ ಮಾಡುವೆನು. ನನ್ನ ಅದೃಷ್ಟ ಲಕ್ಷ್ಮಿ ನೀನು, ನೀ ಒಲಿದರೆ ಧನ್ಯ ನಾನು. ನನ್ನ ಸ್ನೇಹ ಲಕ್ಷ್ಮಿ ನೀನು, ನೀ ಭೂಮಿ ನ ಬಾನು. ನನ್ನ ಖುಷಿ ಲಕ್ಷ್ಮಿ ನೀನು, ನಗುತ್ತಲಿದ್ದರೆ ನೀನು ಸ್ವರ್ಗಕ್ಕೆ ಮೂರೇ ಗೇಣು.
ನನ್ನ ಧೈರ್ಯ ಲಕ್ಷ್ಮಿ ನೀನು, ನನ್ನೊಡನೆ ಇದ್ದರೆ ನೀನು, ಹೆದರುಕೊಳ್ಳುತ್ತೆ ಭಯಾನು. ವೆರಿ ಮೆಮೊರಬಲ್ ವರಮಹಾಲಕ್ಷ್ಮಿ. ಇದೆಲ್ಲ ಆಕ್ಚುಲಿ ಸೀರಿಯಸ್ಲಿ ಈ ತರದೊಂದು ಪ್ಲಾನ್ ಮಾಡಿ ಹಿಂಗ್ ಸರ್ಪ್ರೈಸ್ ಮಾಡ್ಬೇಕು ಅನ್ನೋದು ಸಿದ್ದುದ ಐಡಿಯಾ. ಸೊ ನಿನ್ ಕಣ್ಣಲ್ಲಿ ಕಾಣ್ತಾ ಇದೆ, ಏನ್ ಅನ್ಸ್ತಾ ಇದೆ ನಿನಗೆ? ನನಗೆ ಖುಷಿ ಪಡಿಸೋದ್ರಲ್ಲಿ ಅವ್ನು ಯಾವತ್ತೂ ಕಮ್ಮಿ ಮಾಡಿಲ್ಲ. ಡೇ 1 ಇಂದ ಇಷ್ಟ ದಿನ ನನ್ನ ಅಪ್ಪ ಅಮ್ಮ ಮಾಡ್ತಿದ್ರು ಅದನ್ನ, ಈಗ ಸಿದ್ದು ಮಾಡ್ತಿದ್ದಾನೆ. ನಂಗೆ ಗೊತ್ತಿಲ್ಲ ನಂಗೆ ಇದಕ್ಕೆಲ್ಲ ಹೆಂಗ್ ರಿಯಾಕ್ಟ್ ಮಾಡ್ಬೇಕಂತ. ಥ್ಯಾಂಕ್ ಯು. ಒಂದು ಪ್ಲೆಸೆಂಟ್ ಸರ್ಪ್ರೈಸ್ ಪ್ರಿಯಾಗೆ ಸಿಕ್ತು. ಅದಾದ್ಮೇಲೆ ನನಗೊಂದು ಸರ್ಪ್ರೈಸ್ ಇದೆ ಆಕ್ಚುಲಿ. ಏನಂತಂದ್ರೆ ಧಮಾಕಾನ ಇಬ್ರು ಒಟ್ಟಿಗೆ ಮಾಡಿದ ಸಿನಿಮಾ ಅಲ್ವಾ? ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಸಿನಿಮಾ ಒಟ್ಟಿಗೆ ಮಾಡ್ತಾ ಇದೀರಂತೆ, ಯಾವ್ದು? ಇಲ್ಲ ಅಣ್ಣ, ಸ್ಕ್ರಿಪ್ಟ್ಸ್ ಬರ್ತಾ ಇದೆ ಇಬ್ರಿಗೂ. ಓಕೆ. ಆದ್ರೆ ತುಂಬಾ ಒಳ್ಳೆ ಸ್ಕ್ರಿಪ್ಟ್ ನ ಆಯ್ಕೆ ಮಾಡ್ಕೋಬೇಕನ್ನೋದು ಇಬ್ರು ಮೈಂಡಲ್ಲಿ ಇದೆ. ಸ್ಕ್ರಿಪ್ಟ್ ಅಲ್ಲಪ್ಪ, ಶೂಟ್ ಆಗಿ ಆಲ್ರೆಡಿ ಟೀಸರ್ ಎಲ್ಲ ಬಂದಿದೆ. ಇಷ್ಟೊಂದು ಡೌಟ್ ಅಲ್ಲಿ ಹಾಕಿದಿರಾ? ಬರ್ಲಿ ಅದು ಟೀಸರ್ ನೋಡೋಣ. ಹಾಯ್, ಹಲೋ ಸಿದ್ದು, ಪ್ರಿಯಾ. ನಿಮ್ ಬಗ್ಗೆ ಮಾತಾಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ, ಯಾಕಂದ್ರೆ ಬೋತ್ ವೆರಿ ಸ್ಪೆಷಲ್ ಕಪಲ್. ಚಿಕ್ಕದಾಗಿ ಅನ್ಸ್ತಾ ಇತ್ತು ಪ್ರಿಯಾ ಎಲ್ಲರೂ ಲೈವ್ ನೋಡಿತವಳ ಸಿದ್ದುಗೆ ಅಂತ. ಬಿಕಾಸ್ ನನ್ನ ಹತ್ರ ಹೇಳ್ಕೊತಾ ಇದ್ಲು, ಅವನು ಪಾರು ಸೀರಿಯಲ್ ಕ್ಯೂಟ್ ಆಗಿದ್ದಾನಲ್ವ, ಹಂಗೆ ಹಿಂಗೆ ಅಂತ. ಪ್ರಿಯಾ ಆಸ್ ಅ ಪರ್ಸನ್, ಸಿದ್ದು ಆಸ್ ಅ ಪರ್ಸನ್ ನೋಡಿದ್ರೆ ಅವರಿಬ್ರು ಕಪಲ್ ಆಗಿ ದೇ ಲುಕ್ ಬೆಟರ್ ಅಂಡ್ ದೇ ಬೋತ್ ಬ್ಲೆಂಡ್ ವೆಲ್. ಪ್ರಿಯಾಗ ಹೋಗೋದು ಗೊತ್ತಾಯ್ತು. ಈಗ ನಾವು ಒರೇನ್ ಮಲ್ಗೋದ್ವಿ, ಒರೇನ್ ಮಲ್ಗೋಗಿ ಪ್ರಪೋಸ್ ಮಾಡಕ್ ರಿಂಗ್ ಎಲ್ಲ ತಗೊಂಡ್ವಿ, ಸೆಲೆಕ್ಟ್ ಮಾಡಿ. ಗೋವಾದಲ್ಲಿ ಫಸ್ಟ್ ಟೈಮ್ ಸಿದ್ದು ಪ್ರಪೋಸ್ ಮಾಡಿದ್ದು ಪ್ರಿಯಾಗೆ. ನಂಗೆ ಅವಳ ಸ್ಟಾರ್ಟಿಂಗ್ ಫಸ್ಟ್ ನೋಡಿದಾಗ ಹಳೆ ಫಿಲಮ್ ಆಕ್ಟರ್ ಮಂಜುಳಾ, ಸೇಮ್ ಹಂಗೆ ಅನ್ಸುತ್ತೆ. ಸಿದ್ದು ನಾನು ಕಾಲ್ ಮಾಡಿದಾಗ ಅವ್ನು ಹೇಳ್ದೆ, ಅಮ್ಮ ನಾವು ಇಬ್ರು ಒಬ್ರಿಗೊಬ್ರು ಅರ್ಥ ಮಾಡ್ಕೊತಾ ಇದೀವಿ, ಹಾಗೆ ಇಬ್ರು ಒಪ್ಕೊಂಡಿದೀವಿ. ನಾವು ಒಂದು ಮಾತಿನ ಮೇಲೆ ನನಗೂ ಭರವಸೆ ಬಂತು, ನಾವು ಎಲ್ಲ ಒಪ್ಕೊಂಡು ಮದುವೆ ಹೋಗ್ತೀವಿ. ಈ ಫೋನಲ್ಲಿ ಮಾತಾಡೋರು ಈಗೂ ಮದ್ವೆ ಆದ್ಮೇಲೆ ಅಷ್ಟೇ, ಅವ್ರು ಬೆಳಿಗ್ಗೆವರೆಗೂ ಹೇಳ್ತಾರೆ, ಬೆಳಿಗ್ಗೆವರೆಗೂ ಮಾತಾಡ್ತಿರ್ತಾರೆ. ಎಲ್ಲ ಮದುವೆ ಎಲ್ಲ ಆಯ್ತು. ಅವರು ಸೊಸೆನ ಮನೆ ಬಂದಳು, ಇಲ್ಲ ಹನುಮನಿ ಕಳ್ಸೋಣ, ಇವರ ಮುಂದೆ ಇವತ್ತು ಇದಾಗಲಿ, ಒಂದು ವಾರ ಹೋಗಿ ಬರಲಿ ಅಂತ ತಿಳ್ಕೊಂಡಿದ್ರೆ, ನಮ್ಗಿಂತ ಕಳ್ಳರು ನಮ್ಗಿಂತ ಮುಂಚೆನೇ ಇವರು ಐಡಿಯಾ ಮಾಡ್ಕೊಂಡು ಬುಕ್ ಮಾಡ್ಕೊಂಡ್ಬಿಟ್ರು ದುಬೈಗೆ. ಇವನ್ ಹನಿಮೂನ್ಗೆ ಕೂಡ ನೀನು ಫ್ರೆಂಡ್ಸ್ ಜೊತೆ ಹೋಗಿದ್ದೆ, ಇವನ್ ಫ್ರೆಂಡ್ಸ್ ಕಪಲ್ಸ್ ಜೊತೆ. ಇನ್ನೇನು ಮದುವೆ ಆಯ್ತು, ಎಲ್ಲ ಆಯ್ತಪ್ಪ, ನಮ್ಗೊಂದೇನೋ ಮನೇಲಿ ಆಟ ಆಡ್ಕೊಳಕ್ ಒಂದು ಪಾಪು ಕೊಡ್ರಪ್ಪ ಅಷ್ಟೇ. ಕೈಗೊಂದು ಕೊಡ್ರಪ್ಪ ಆಟ ಆಡೋ ಸಾಮಾನ. ಏನಿಸ್ತು ಈ ನಮ್ ಕಪಲ್ ಕಿಚನ್ ಸಿನಿಮಾ ನೋಡಿ? ಚೆನ್ನಾಗಿದ್ದೀವಿ. ಹೇಳಿದ್ದಕ್ಕೂ ಇಂಟ್ರಡಕ್ಷನ್ ಕೊಟ್ಟಿದ್ದಕ್ಕೂ ಟೀಸರ್ ತರ ಒಂದು ಸಿನಿಮಾ ಟೀಸರ್ ತರ ಇತ್ತಣ್ಣ. ಥ್ಯಾಂಕ್ ಯು. ಈಗ ಈ ಹುಷಾರ್ ಪಿಳ್ಳೆ, ಅಲರ್ಟ್ ನನ್ ಮಗ, ನಿಮ್ಮಿಬ್ಬರ ಕೈಲಿ ನಮ್ಮ ಮಾಸ್ಟರ್ ಶೆಫ್ ಒಂದ್ ಡಿಶ್ ಮಾಡಿಸ್ತಾರೆ. ಏನ್ ಮಾಡಿಸ್ತಾರೆ ಅಂತ ನೋಡೋಣ. ಎಸ್ ಅಣ್ಣ. ಕಮ್ ಆನ್. ಎಸ್. ಸೊ ಲೆಟ್ಸ್ ವೆಲ್ಕಮ್ ಒನ್ ಅಂಡ್ ಓನ್ಲಿ ಶೋಭಾ ಜಜಿಗಾ. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮೇಡಮ್. ನಿಮಗೂ ಅಷ್ಟೇ ಕೂಡ ಥ್ಯಾಂಕ್ ಯು ಸೋ ಮಚ್. ವರಮಹಾಲಕ್ಷ್ಮಿ. ಸೇಮ್ ಟು ಯು. ಎಸ್, ಇವತ್ತು ಈ ಕ್ಯೂಟ್ ಕಪಲ್ಗೆ ಏನ್ ಮಾಡಿಸ್ಬೇಕು ಅಂತಿದ್ದೀರಾ ಅವ್ರ ಕೈಯಲ್ಲಿ ನೀವು? ಇವೆಲ್ಲವೂ ಎಡಿಬಲ್ ಫ್ಲವರ್ಸ್ ಅಲ್ಲಿ ಇಟ್ಟಿರುವಂತದ್ದು, ಅದನ್ನ ಬಳಸ್ಕೊಂಡು ಒಂದು ಬಿರಿಯಾನಿ, ಹಬ್ಬದ ವಿಶೇಷ. ಇವಾಗ ಈ ಬಿರಿಯಾನಿನ ನೀವಿಬ್ರೇ ಮಾಡೋದು. ಹೌದಾ? ಎಷ್ಟು ಕ್ವಿಕ್ ಆಗಿ ಮಾಡ್ತೀರಾ ಅಂತ ನೋಡೋಣ. ಮೊದಲನೇದಾಗಿ ಇದನ್ನ ಹೆಚ್ಕೋಬೇಕಾ? ಇಲ್ಲ, ಹೌದಾ? ಇದೇನ್ ಹೇಳಿ? ಇದು ಜೋಳ, ಬಾಳೆ ಹೂ. ಈ ಹೂವಿನಿಂದ ನಾವು ಬಿರಿಯಾನಿ ಮಾಡ್ತಿರೋದು ಇವತ್ತು. ಇದನ್ನ ಕ್ಲೀನ್ ಮಾಡ್ಕೊಳ್ಳೋ ಒಂದು ಪದ್ಧತಿ ಇದೆ, ಇದಲ್ವಾ? ನೋಡಿ, ಇದ್ರಲ್ಲಿರುವಂತ ಎಲ್ಲವನ್ನ ಬಳಸಕ್ ಆಗೋದಿಲ್ಲ. ಇದಲ್ವಾ ಸ್ಟಿಗ್ಮಾ ಅಂತ ಕರಿತೀವಿ. ಇದನ್ನ ಹಾಗೂ ಇದನ್ನ ತೆಗಿಬೇಕು, ಇದನ್ನ ಮಾತ್ರ ಬಳಸಬೇಕು. ಇದು ಕಹಿ ಕೊಡುತ್ತೆ, ಇದು ಫೈಬರಿ, ತುಂಬಾ ಕಚ್ಚಕ್ಕಾಗೋದಿಲ್ಲ. ಸೊ ಇದೆಲ್ಲವನ್ನ ಬಳಸ್ಕೊಂಡು ಒಂದು ಬಿರಿಯಾನಿ ಮಾಡೋಣ. ಮೊದಲು ಕುಕ್ಕರ್ ಇಟ್ಕೊಳ್ಳೋಣ.
ಇದಕ್ಕಿವತ್ತು ನಾನು ಎಣ್ಣೆ ಹಾಗೂ ನಮ್ಮ ಸ್ವಸ್ತಿಕ್ಸ್ ತುಪ್ಪನ ಬಳಸ್ಕೊಳ್ಳೋಣ. ಎಣ್ಣೆ ಹಾಕ್ಕೊಳ್ಳೋಣ, 1 ಚಮಚ. 1 ಚಮಚನ? ಇದಕ್ಕೆ ಚಕ್ಕೆ, ಲವಂಗ, ಮೇಸೆಲ್ಲ ಇದೆ ಅಲ್ವಾ, ಇದನ್ನ ಹಾಕ್ಕೊಳ್ಳೋಣ. ಇದು ಕಾದಿದೆ ಅನ್ಸುತ್ತೆ, ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕದ? ಹಾ, ಬೇ ಲೀಫ್ ಹಾಕೊಂಡ್ಬಿಡೋಣ. ಎಷ್ಟು ಹಾಕೋದು? ಒಂದೇ ಒಂದು 4 ಮೆಣಸಿನ್ಕಾಯಿ ಹಿಂಗೆ ಹಿಡಿದೆ. ಬೌಲ್ ಹಾಕ್ತಾ ಇರ್ತಾಳೆ ಪಾಪ, ಗೊತ್ತಾಗಲ್ಲ. 4 ಅಂತ ಹೇಳಿದ್ದು. ಕೈಗೆ 4 ಕೊಡ್ಬೇಕು. ಇದು ಯಾಕೆ ನಾನು ಕಟ್ ಮಾಡ್ಕೋತಿಲ್ಲ ಅಂದ್ರೆ ಆ ಬೀಜದಲ್ಲಿ ಖಾರ ಜಾಸ್ತಿ ಇರುತ್ತೆ. ನನ್ಗೆ ಹೂವಿಂದು ಫ್ಲೇವರ್ ಅನ್ನ ಅದು ಓವರ್ ಪವರ್ ಮಾಡಬಾರ್ದು. ಖಾರ ಬೇಕು, ಅದೇ ಅತಿಯಾದ ಖಾರ ಬೇಡ. ಸೊ ಇಬ್ರು ಒಂದೇ ಕಡೆ ವರ್ಕೌಟ್ ಹೋಗ್ತೀರಾ, ಜಿಮ್ಗೆ ಒಂದೇ ಕಡೆ ಡಾನ್ಸ್ ಕ್ಲಾಸ್ಗೆ ಹೋಗ್ತೀರಾ, ಹೆಂಗೆ ನಿಮ್ ಟೈಮ್ ಟೇಬಲ್ಸ್? ಆಕ್ಚುಲಿ ನನಗೆ ಡಾನ್ಸ್ ಕ್ಲಾಸ್ ಅಂದ್ರೆ ಸಿದ್ದುನೇ ಕೊರಿಯೋಗ್ರಫಿ ಮಾಡ್ತಾ ಇರ್ತಾನೆ, ನಂಗೆ ಹೇಳ್ಕೊಡ್ತಾ ಇರ್ತಾನೆ. ಜಿಮ್ಗೆ ಒಟ್ಟಿಗೆ ಹೋಗ್ತೀನಿ, ಇಬ್ರು ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. ಓಕೆ, ಈಗ ನೆಕ್ಸ್ಟ್ ಈಗ ಬಾಳೆ ಹೂ ಹಾಕುವಂತ ಸಮಯ. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳೋಣ. ಈಗ ಟೊಮ್ಯಾಟೊ ಹಾಕ. ಪಂದಾನ್ ಲೀಫ್ ಹಾಕೊಳ್ಳೋಣ. ಪಂದಾನ್ ಹಾಗೂ ಪುದೀನ ಎರಡನ್ನು. ಪಂದಾನ್ ಒಂದೇ ಸಾಕು. ಈಗ ಅಕ್ಕಿ ಹಾಕೊಳ್ಳೋಣ. ಈಗ ನಮ್ಮ ಮೇನ್ ಹೀರೋಯಿನ್ ಅನ್ನ ಫ್ಲವರ್ ಬಿರಿಯಾನಿಗೆ ಫ್ಲವರ್ ಬಂತು ಮೈನ್. ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಹಾಕೋಣ. ಈಗ ಅದು ಕುಕ್ ಹಾಕಿ ಎಷ್ಟೊಂದು 15 ಮಿನಿಟ್ಸ್ ಬಿಡ್ಬೇಕಾ ಮೇಡಮ್? 1 ವಿಸಿಲಿಗೆ ಕುಕ್ ಆಗೋಗುತ್ತೆ. ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ, ಸ್ಟೀಮ್ ಆಗಿದೆ ಅಂತ ಕಾಣಿಸುತ್ತೆ. ನೋಡ್ಬೋದಾ? ಎಸ್. ಆಹಾ, ನೋಡಿ ಆ ಗುಲಾಬಿ ಆ ಬಣ್ಣ ಎಲ್ಲ ಅಷ್ಟು ಚೇಂಜ್ ಆಗಿಲ್ಲ, ಫ್ಲೇವರ್ ಇಳ್ಕೊಂಡಿದೆ, ಬಣ್ಣ ಹಾಗೆ ಉಳ್ಕೊಂಡಿದೆ. ಓಕೆ, ಸೂಪರ್ ಸಕ್ಸಸ್. ಫ್ಲವರ್ ಬಿರಿಯಾನಿ ತುಂಬಾ ಅದ್ಭುತವಾಗಿ ಬಂದಿದೆ, ವಾಸನೆ ಕೂಡ ಘಮ ಘಮ ಅಂತ ಇದೆ. ಸೊ ಈ ಫ್ಲವರ್ ಬಿರಿಯಾನಿ ಮಾಡೋದಕ್ಕೆ ಬೇಕಾಗುವಂತ ಸಾಮಗ್ರಿಗಳು ಮತ್ತು ಅದು ಮಾಡುವಂತ ವಿಧಾನನ ಕ್ವಿಕ್ ಆಗಿ ನೋಡ್ಕೊಂಡ್ ಬನ್ನಿ. ಫ್ಲವರ್ ಬಿರಿಯಾನಿ ಮಾಡುವ ವಿಧಾನ. ಮೊದಲು ಒಂದು ಕುಕ್ಕರ್ ತಗೋಬೇಕು. ಕುಕ್ಕರ್ಗೆ 1 ಕಪ್ ಎಣ್ಣೆ, ತುಪ್ಪ, ಚಕ್ಕೆ, ಲವಂಗ, ಸ್ಟಾರ್ ಅನಿಸ್, ಮೇಸ್, ಕಟ್ ಮಾಡಿಕೊಂಡ ಈರುಳ್ಳಿ, ಬೇ ಲೀಫ್ ಒಂದನ್ನ ಹಾಕಿ ಚೆನ್ನಾಗಿ ಹುರಿದುಕೊಳ್ಳಬೇಕು. 4 ರಿಂದ 5 ಮೆಣಸಿನಕಾಯಿ, ಮಜ್ಜಿಗೆಯಲ್ಲಿ ನೆನೆಸಿಟ್ಟ ಬಾಳೆ ಹೂವ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೆಟೊ 1 ಬೌಲ್, ಉಪ್ಪು ರುಚಿಗೆ ತಕ್ಕಷ್ಟು, ಪುದೀನ, ಪಂದನ್ ಲೀಫ್ ಹಾಕಿ ಬೇಯಿಸಿಕೊಂಡು ನಂತರ 1 ಕಪ್ ಅಕ್ಕಿ, ನೀರು ಹಾಕಬೇಕು. ಅದಕ್ಕೆ ರೋಸ್ ಪೆಟಲ್, ಬಿಡಿಸಿಟ್ಟ ಚೆಂಡು ಹೂವ ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ 1 ವಿಸಿಲ್ ಕೂಗಿಸಬೇಕು. ನಂತರ ಅದನ್ನು 1 ಬೌಲ್ಗೆ ಹಾಕಿದರೆ ಫ್ಲವರ್ ಬಿರಿಯಾನಿ ಸವಿಯಲು ಸಿದ್ಧ. ನಾವು ನಮ್ಮ ಕಪಲ್ಸ್ ಕಿಚನ್ ತಂಡದಿಂದ ನಿಮಗೆ ಮಾಡಿಕೊಟ್ಟಿರತಕ್ಕಂತ ಒಂದು ಹೊಸ ಡಿಶ್ ಇದು, ಫ್ಲವರ್ ಬಿರಿಯಾನಿ. ಪ್ಲೀಸ್ ಟೇಸ್ಟ್ ಮಾಡಿ. ಡಿಫ್ರೆಂಟ್ ಆಗಿದೆ. ಫ್ಲವರ್ ಬಿರಿಯಾನಿ ಇಷ್ಟು ಸಕಲಾಗಿರುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಸೀರಿಯಸ್ಲಿ ಸೂಪರ್ ಆಗಿದೆ. ಶೋಭಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಂಡರ್ಫುಲ್ ಡಿಶ್ ನ ನಮ್ಮ ಜನರಿಗೆ ತಿಳಿಸ್ಕೊಟ್ಟಿದ್ದೀರಾ. ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ನಿಮಗೆ. ಥ್ಯಾಂಕ್ ಯು ಸೋ ಮಚ್, ಸೂಪರ್ ಆಗಿತ್ತು. ನಾನು ಮನೆಗೆ ಹೋಗಿ ಖಂಡಿತ ಟ್ರೈ ಮಾಡ್ತೀನಿ. ಶಾರ್, ಥ್ಯಾಂಕ್ ಯು ಸೋ ಮಚ್. ಹೀಗೆ ಯಾವಾಗೂ ಖುಷಿಯಾಗಿರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ನಮ್ಮ ಮಾಸ್ಟರ್ ಶೆಫ್ ಮಾಡಿದಂತ ಫ್ಲವರ್ ಬಿರಿಯಾನಿ ತಿಂದು ಈಗ ಇಲ್ಲಿ ಬಂದು ಕುಳಿತಿದ್ದಾರೆ ನಮ್ಮ ಹುಷಾರ್ ಪಿಳ್ಳೆ ಮತ್ತು ಅಲರ್ಟ್ ನನ್ನ ಮಗ. ಈ ಹುಷಾರು ಮತ್ತೆ ಅಲರ್ಟ್ ಇನ್ನೆಷ್ಟು ಅಲರ್ಟ್ ಆಗಿದ್ದಾರೆ ಅಂತ ಚೆಕ್ ಮಾಡೋದಕ್ಕೆ ನಮ್ಮಲ್ಲಿ ಒಂದು ರ್ಯಾಪಿಡ್ ಫೈರ್ ರೌಂಡ್ ಆಡಿಸ್ತೀವಿ. ಓಕೆನಾ? ಪ್ರಾಪರ್ಟಿ ಪ್ಲೇಸ್, ಪ್ರಿಲ್ ಶೈನಿಂಗ್ ರಿಲೇಶನ್ಶಿಪ್ ರ್ಯಾಪಿಡ್ ಫೈರ್ ರೌಂಡ್. ನಿಮ್ಮಲ್ಲಿ ಯಾರು ಸುಳ್ಳು ಹೇಳೋದು?
ಓಹೋ ಓಕೆ. ನೆಕ್ಸ್ಟ್, ನಿಮ್ಮಲ್ಲಿ ಯಾರು ಕೆಲಸ ಮುಗಿದ ತಕ್ಷಣ ಮನೆಗೆ ಹೋಗ್ಬಿಡ್ತಾರೆ? ನೀವೇನಾ? ಓ, ಅದಕ್ಕೆ ಇದು ತಿರುಗ್ಲೇ ಇಲ್ಲ. ಓಕೆ. ನಿಮ್ಮಲ್ಲಿ ಊಟ ಮಾಡೋ ಟೈಮಲ್ಲಿ ತಮ್ಮ ಪ್ಲೇಟ್ನ ಬಿಟ್ಟು ಬೇರೆ ಪ್ಲೇಟ್ ಕೈ ಹಾಕೋರು ಯಾರು? ಅದೂ ನೀವೇನಾ? ನಿಮ್ಮಲ್ಲಿ ಯಾರು ಚಿಕ್ಕ ಚಿಕ್ಕ ಕ್ಯೂಟ್ ಸೀಕ್ರೆಟ್ನ ಕೂಡ ಚೆನ್ನಾಗಿ ಮೇಂಟೈನ್ ಮಾಡೋದು ಅಂದ್ರೆ ಯಾರು? ಓಕೆ, ಗುಡ್. ನಿಮ್ಮಲ್ಲಿ ಯಾರು ತುಂಬಾ ಜಗಳ ಆಡೋದು? ಈ ಕ್ವಶನ್ಗೆ ಇಬ್ರು ನೀವೇ ಅಂತ ಅನ್ಕೋತಾ ಇದ್ದೀರಾ? ಅಂದ್ರೆ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಸಮಟೈಮ್ಸ್ ಅವಳು, ಸಮಟೈಮ್ಸ್ ನಾನು. ಬಟ್ ಆಕ್ಚುಲಿ ಜಗಳ ಸ್ಟಾರ್ಟ್ ಮಾಡೋದಂತೂ ನಾನೇ. ಅದನ್ನ ಕೇಳಿದ್ರೆ ಫಸ್ಟ್ ಹಿಡಿದು ತಿರ್ಗಿಸ್ತಿದ್ದೆ ಅಣ್ಣ. ಓಕೆ, ಲಾಸ್ಟ್ ಕ್ವಶನ್. ನಿಮ್ಮಲ್ಲಿ ತುಂಬಾ ಶಾಪಿಂಗ್ ಮಾಡೋದು ಯಾರು? ಸೊ ಆಲ್ಮೋಸ್ಟ್ ಎಲ್ಲದೂ ಕರೆಕ್ಟ್ ಆನ್ಸರ್ ಹೇಳಿದೀರಾ. ಅದು ಒಂದೇ ಒಂದು ಮಿಸ್ ಆಯ್ತು ಅಷ್ಟೇ. ದಟ್ಸ್ ವೆರಿ ಗುಡ್, ವೆರಿ ಗುಡ್. ನಮ್ಮ ಶೋಕ್ ಬಂದ್ರಿ, ತುಂಬಾ ಖುಷಿ ಆಯ್ತು ನನಗೆ. ಇದೇ ತರ ನೀವು ನನ್ನಗ್ತಾ 100 ಕಾಲ ಚೆನ್ನಾಗಿ ಬಾಳಿ ಅಂತ ನಾನು ವಿಶ್ ಮಾಡ್ತೀನಿ. ಹಬ್ಬದ ದಿನ ಬೇರೆ ಬಂದ್ರಿ ನೀವು. ತಾಯಿ ನಿಮ್ಗೆ ಒಳ್ಳೇದ್ ಮಾಡ್ಲಿ. ಯಾಕಂದ್ರೆ ಲಕ್ಷ್ಮಿ ಅಂದ ತಕ್ಷಣನೇ ಎವ್ರಿಬಡಿ ಥಿಂಗ್ಸ್ ಓನ್ಲಿ ಮನಿ ಅನ್ಬಿಟ್ಟು ಅಂತ ಅಲ್ಲ. ಲಕ್ಷ್ಮಿ ಮೀನ್ಸ್ ಲಕ್ಷ ಕೊಟ್ಟು ಎಲ್ಲವನ್ನು ನೋಡುವಂತ ತಾಯಿ ಅವಳು ಅಂತ. ಆ ತಾಯಿ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾನು ಮನ್ಸಾರ ಹರಿಸ್ತೀನಿ ನಿಮ್ಗೆ. ಗಾಡ್ ಬ್ಲೆಸ್. ನಿಮ್ಮಿಬ್ರಿಗೆ ಏನ್ ಅನಿಸ್ತು ನಮ್ಮ ಕಿಚನ್ಗೆ ಬಂದು? ನನ್ಗೆ ಆಕ್ಚುಲಿ ತುಂಬಾ ಖುಷಿ ಆಯ್ತು. ಸಿದ್ದು ಜೊತೆಗಿದ್ದಾಗ ಯಾವಾಗ್ಲೂ ನಾನು ಒಂದು ಬೆಸ್ಟ್ ಮೆಮರೀಸ್ ನ ಮಾಡ್ಕೋತಾನೆ ಇರ್ತೀನಿ. ಯಾವಾಗ್ಲೂ ನಂಗೆ ಖುಷಿ ಪಡಿಸ್ತಾನೆ ಇರ್ತಾನೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲದಕ್ಕೂ, ಅಂಡ್ ಐ ಲವ್ ಯು. ಸೂಪರ್ ಸೂಪರ್ ಸೂಪರ್. ತುಂಬಾನೇ ಖುಷಿ ಆಯ್ತಣ್ಣ. ನೀವ್ ಏನ್ ಕಪಲ್ಸ್ ಕಿಚನ್ ಹೆಸರಿಟ್ಟಿದ್ರಲ್ಲ, ಅಡುಗೆ ಮದುವೆ ಬೆಸುಗೆ, ಅದನ್ನ ನಿಜವಾಗ್ಲೂ ನೀವು ತೋರಿಸಿದ್ರಿ. ಹಂತದಲ್ಲಿ ನಾವು ಅಡುಗೆ ಮಾಡ್ತಾ ನಮ್ಮ ಪ್ರೀತಿ ಪ್ರಸಂಗ ಹಾಗೂ ಮದುವೆ ಪ್ರಸಂಗ, ಹಾಗೆ ನಮ್ಮಿಬ್ಬರ ಒಂದು ಬಾಂಡಿಂಗ್ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾ ಸಮ್ವೇರ್ ಗೊತ್ತಿಲ್ದಂಗೆ ನಮ್ಮಲ್ಲೇ ಒಂದು ಬಾಂಡಿಂಗ್ ಮತ್ತೆ ಇನ್ನಷ್ಟು ಸ್ಟ್ರಾಂಗ್ ಆಯ್ತು, ಇನ್ನಷ್ಟು ಗಟ್ಟಿ ಆಯ್ತು ಆ ವಿಷಯ. ಸೊ ಥ್ಯಾಂಕ್ಸ್ ಟು ಯು. ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಇಷ್ಟು ಪ್ರೀತಿಯಿಂದ ನೀವು ಬಂದಿರೋದಕ್ಕೆ ನಿಮ್ಗೆ ನಮ್ ಕಡೆಯಿಂದ ಒಂದು ಕಿರು ಕಾಣಿಕೆಗಳಿದೆ. ಸಿದ್ದು ಮತ್ತು ಪ್ರಿಯಾ, ನಿಮಗೆ ಸ್ವಸ್ತಿಕ್ಸ್ ಮಸಾಲಾ ಇವರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ಪ್ರೆಸ್ಟೀಜ್ ಸ್ಮಾರ್ಟ್ ರೈಸ್ ಕುಕ್ಕರ್, ಇಂಡಿಯಾಸ್ ಫಸ್ಟ್ IoT enabled ರೈಸ್ ಕುಕ್ಕರ್, ಆಪ್ ಕಂಟ್ರೋಲ್ಡ್, ಡಬಲ್ ವಾಲ್ ಫಾರ್ ಡ್ಯೂರಬಿಲಿಟಿ, ಅಡಿಷನಲ್ ಕುಕಿಂಗ್ ಪ್ಯಾನ್ ಫಾರ್ ಕನ್ವೀನಿಯನ್ಸ್. ಅಂಡ್ ನಮ್ಮ ಕಪಲ್ಸ್ ಕಿಚನ್ ಟೀಮ್ ಕಡೆಯಿಂದನೂ ಒಂದು ಪುಟ್ಟ ಗಿಫ್ಟ್. ಸದಾ ನಿಮ್ಮ ಬಹಳ ಹಸರಾಗಿರ್ಲಿ ಅಂತ ವಿಶ್ ಮಾಡ್ತಾ, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಸೊ ಇದಾಗಿತ್ತು ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬದ ದಂಪತಿಗಳು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕಪಲ್ ಜೊತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಹೀಗೆ. ಇದು ಸ್ವಸ್ತಿಕ್ಸ್ ಘೀ ಪ್ರೆಸೆಂಟ್ಸ್ ಕಪಲ್ಸ್ ಕಿಚನ್, ಕೋಪಾರ್ಡ್ ಬೈ ಪ್ರಿಲ್ ಡಿಶ್ ವಾಶ್ ಲಿಕ್ವಿಡ್, ಆರೋಗ್ಯ ಮಿಲ್ಕ್, ಕಿಚನ್ ಪಾರ್ಟ್ನರ್ TTK ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5, ಅನ್ನದಾತು ಸುಖೀ ಭವ.